Good morning, friends. I welcome you all to the online worship of Bangalore South Church this morning. Even as we have come to worship God, let's turn our Bibles to the Gospel of John, chapter number 20, verses 30 and 31. ಬೆಳಗಿನ ಹೊತ್ತಾರೆಯಲ್ಲಿ ದೇವರನ್ನು ಆರಾಧಿಸುವುದಕ್ಕಾಗಿ ನಾವು ಒಟ್ಟಾಗಿ ಸೇರಿಕೊಂಡು ಬಂದಿರುವಾಗ ನಮ್ಮ ಸತ್ಯವೇದಗಳನ್ನು ಯೋಹಾನನ ಸುವಾರ್ತೆ 20ನೇ ಅಧ್ಯಾಯದ 30 ಮತ್ತು 31ನೇ ವಾಕ್ಯವನ್ನು ಓದಿಕೊಳ್ಳೋಣ. John chapter number 20 verses 30 and 31. Jesus did many other miraculous signs in the presence of his disciples, which are not recorded in this book. But these are written that you may believe that Jesus is the Christ, the Son of God, and that by believing you may have life in his name. ಮತ್ತಾಯನ ಸುವಾರ್ತೆ 20ನೇ ಅಧ್ಯಾಯ 30 ಮತ್ತು 31ನೇ ವಾಕ್ಯ. ಯೇಸು ಇನ್ನು ಬೇರೆ ಎಷ್ಟೋ ಸೂಚಕ ಕಾರ್ಯಗಳನ್ನು ಶಿಷ್ಯರ ಮುಂದೆ ಮಾಡಿದನು. ಇವುಗಳು ಈ ಗ್ರಂಥದಲ್ಲಿ ಬರೆಯಲ್ಪಟ್ಟಿಲ್ಲ. ಆದರೆ ಯೇಸುವೇ ದೇವರ ಪುತ್ರನಾದ ಕ್ರಿಸ್ತನೆಂದು ನೀವು ನಂಬುವಂತಲೂ ನಂಬಿ ಆತನ ಹೆಸರಿನ ಮೂಲಕ ನಿತ್ಯ ಜೀವ ಪಡೆದುಕೊಳ್ಳುವಂತೆಯೂ ಇವುಗಳು ಬರೆಯಲ್ಪಟ್ಟಿವೆ. Hallelujah. Here Apostle John is speaking about Jesus, and he is saying when Jesus was with his disciples, he did many other miraculous signs. ಅಪೊಸ್ತಲನಾದ ಯೋಹಾನನು ನಮಗೆ ಹೇಳುವಂತ ವಾಕ್ಯವೇನೆಂದರೆ, ಯೇಸು ಸ್ವಾಮಿ ಭೂಮಿಯ ಮೇಲೆ ಇರುವಾಗ ಅನೇಕ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ತನ್ನ ಶಿಷ್ಯರ ಎದುರಿನಲ್ಲಿ ಮಾಡಿದನೆಂಬುದಾಗಿ. But if you look at the Gospel of John, John picks up just 7 miracles. ಯೋಹಾನನ ಪುಸ್ತಕವನ್ನು ನಾವು ಓದುವುದಾಗಿದ್ರೆ ಯೋಹಾನನು ಕೇವಲ 7 ಅದ್ಭುತಗಳನ್ನು ಮಾತ್ರ ಆರಿಸಿಕೊಂಡು ಈ ಒಂದು ಗ್ರಂಥದಲ್ಲಿ ಬರೆದಿದ್ದಾನೆ. And what is the purpose of those miracles? John says these are written in this so that you may believe that Jesus is Christ. Hallelujah. The Son of God, and by believing you may have life in his name. ಯೋಹಾನನು ಹೀಗೆ ಹೇಳುತ್ತಾನೆ, ಈ 7 ಅದ್ಭುತಗಳು ಏಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅಂದ್ರೆ, ಪ್ರಥಮವಾಗಿ ನೀವು ಯೇಸು ಕ್ರಿಸ್ತನು ದೇವಕುಮಾರನೆಂಬುದಾಗಿ ನಂಬಬೇಕು. ನೀವು ಆ ರೀತಿಯಾಗಿ ನಂಬುವಾಗ ನಿಮಗೆ ನಿತ್ಯ ಜೀವವು ದೊರಕುತ್ತದೆ ಎಂಬುದಾಗಿ. When Jesus walked upon the face of the earth during his ministry here, he performed so many miracles. He gave eyes to the blind. He gave sight to the blind. He made the deaf to hear. He made the lame to walk. He raised the dead. He fed the poor and the needy. He turned water to wine. There are so many miracles that Jesus did during his ministry upon the earth. ಯೇಸು ಸ್ವಾಮಿಯ ಭೂಮಿಯ ಮೇಲೆ ಇರುವಂತ ಕಾಲದಲ್ಲಿ ಅನೇಕ ಅದ್ಭುತಗಳನ್ನು ಆತನು ಮಾಡಿದನು. ಕುರುಡರಿಗೆ ಕಣ್ಣನ್ನು ಕೊಟ್ಟನು, ಕಿವುಡರಿಗೆ ಕಿವಿ ಕೇಳಿಸುವಂತೆ ಮಾಡಿದನು, ಕುಂಟರಿಗೆ ಕಾಲನ್ನು ಕೊಟ್ಟನು, ಸತ್ತವರನ್ನು ಆತನು ಎಬ್ಬಿಸಿದನು, ಹಸುವಿನಲ್ಲಿರುವವರಿಗೆ ಆತನು ಊಟವನ್ನು ಬಡಿಸಿದನು, ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾಡಿದನು, ಸತ್ತವರನ್ನು ಎಬ್ಬಿಸಿದನು. ಈ ರೀತಿಯಾಗಿ ದೇವರು ಯೇಸು ಸ್ವಾಮಿಯು ಅನೇಕ ಅದ್ಭುತಗಳನ್ನು ಈ ಲೋಕದಲ್ಲಿ ಅನೇಕರಿಗೋಸ್ಕರ ಮಾಡಿದನು. And you know what was the purpose of all these miracles? ಈ ಉದ್ದೇಶಗಳ, ಈ ಒಂದು ಅದ್ಭುತಗಳ ಉದ್ದೇಶವೇನಾಗಿತ್ತು? It was not just because he wanted to become famous. It is not just because he wanted to draw people after him. ಕೇವಲ ಆತನು ಪ್ರಸಿದ್ಧನಾಗಬೇಕೆಂಬುದಾಗಿ ಅಥವಾ ಜನರ ಆತನನ್ನು ಹಿಂಬಾಲಿಸಬೇಕೆಂಬುದಾಗಿ ಯೇಸು ಸ್ವಾಮಿ ಈ ಅದ್ಭುತಗಳನ್ನು ಮಾಡಲಿಲ್ಲ. But the Bible says when Jesus looked at the crowds and when he saw their desperate situation like sheep that were scattered without a shepherd, the Bible says his heart was moved with compassion, and as a result of this compassion Jesus reached out and touched the desperate people. ದೇವರ ವಾಕ್ಯ ನಮಗೆ ಹೀಗೆ ಹೇಳುತ್ತದೆ, ಯೇಸು ಸ್ವಾಮಿ ಜನರ ಗುಂಪುಗಳನ್ನು ನೋಡುವಾಗ, ಅವರ ವ್ಯಾಧಿಗಳನ್ನು ಕಾಣುವಾಗ, ಅವರ ನಿಸ್ಸಹಾಯಕವಾದ ಪರಿಸ್ಥಿತಿಗಳನ್ನು ನೋಡುವಾಗ ದೇವರ ವಾಕ್ಯ ಹೇಳುತ್ತದೆ ಯೇಸು ಸ್ವಾಮಿ ಅನುಕಂಪದಿಂದ ಚಲಿಸಲ್ಪಟ್ಟನು. ಆ ಕಾರಣದಿಂದ ಆತನು ದಯಾಳು ಹೃದಯದಿಂದ ಈ ನಿಸ್ಸಹಾಯಕ ಜನರಿಗೆ ಅದ್ಭುತಗಳನ್ನು ಆತನು ಮಾಡಿದನೆಂಬುದಾಗಿ. And this is the same Jesus who is working even today. ಆ ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಆತನು
let you and I trust in him. ಅನೇಕರು ಆತನಲ್ಲಿ ನಂಬಿಕೆ ಇಡುವಂತ ಸಮಯದಲ್ಲಿ ನಾವು ಯೋಚಿಸುವುದಕ್ಕಿಂತಲೂ ಹೆಚ್ಚಾಗಿ, ನಾವು ಬೇಡಿಕೊಳ್ಳುವಕ್ಕಿಂತಲೂ ಹೆಚ್ಚಾಗಿ ಅಧಿಕವಾಗಿ ಇಂದು ಸಹ ಯೇಸು ಸ್ವಾಮಿ ಅದ್ಭುತಗಳನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. Let us worship this Jesus. This morning probably you are here in his presence, wanting God to touch you or wanting God to touch somebody in need. Maybe you can reach out and touch him in faith. Surely and certainly he will meet you and the people that you have been praying at the point of their needs. Hallelujah. ಈ ಬೆಳಗಿನ ಹೊತ್ತಾರೆಯಲ್ಲಿ ನೀವು ಕೈ ಚಾಚಿ ಆತನನ್ನು ಮುಟ್ಟುವುದಾಗಿದ್ದರೆ ನಿಮ್ಮ ಅಗತ್ಯಗಳನ್ನು ಆತನು ಪೂರೈಸುವುದಕ್ಕೆ ಸಿದ್ಧನಾಗಿದ್ದಾನೆ. We have a miracle working God. He's a miracle, he's a wonder, and even today he is here to work on my behalf and your behalf. But only thing that we need to do is to reach out and touch him in faith. ಈ ದಿನ ಸಹ ಆತನು ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿದ್ದಾನೆ. ನಾವು ನಂಬಿಕೆಯಿಂದ ಆತನ ಮುಂದೆ ಬರುವುದಾಗಿದ್ದರೆ ಖಂಡಿತವಾಗಿಯೂ ಬೆಳಗಿನ ಹೊತ್ತಾರೆಯಲ್ಲಿ ನಮ್ಮನ್ನು ಮುಟ್ಟಿ ಆತನು ನಮಗೋಸ್ಕರ ಅದ್ಭುತವನ್ನು ಮಾಡಲಿಕ್ಕಿದ್ದಾನೆ. ಯಾಕಂದ್ರೆ ಮನುಷ್ಯರಿಗೆ ಅಸಾಧ್ಯವಾದದ್ದೆಲ್ಲವೂ ದೇವರಿಂದಲೇ ಸಾಧ್ಯ. ಹಲ್ಲೆಲೂಯ. ಆತನಿಗೆ ಅಸಾಧ್ಯವಾದದ್ದೊಂದೂ ಇಲ್ಲ. ಈ ಬೆಳಗಿನ ಹೊತ್ತಾರೆಯಲ್ಲಿ ಯಾವುದೇ ಅಸಾಧ್ಯಕರವಾದ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗುತ್ತಾ ಇದ್ದರೆ ಕೈ ಚಾಚಿ ನೀವು ಆತನನ್ನು ಬೇಡಿಕೊಳ್ಳುವುದಾಗಿದ್ದರೆ ಖಂಡಿತವಾಗಿಯೂ ಅಸಾಧ್ಯವಾದದನ್ನು ಆತನು ಸಾಧ್ಯ ಮಾಡುವುದಕ್ಕೆ ಶಕ್ತನಾದ ದೇವರಾಗಿದ್ದಾನೆ. Let us pray. Father, we just thank you, Lord God. Lord, we just thank you. You are a wonderful God. You are a God who is abounding in love. You are full of compassion and tender mercies, slow to anger, oh God, Father. And Lord, you are the God who does miracles so great. Even this morning as we have come to worship you, Father, we pray, Lord God, for everyone who is, Lord God, calling upon your name. May you reach out and touch them, oh Lord, at the point of their need. May they be able to experience, Lord, your tender mercy, your healing touch, whatever miracle they have been praying this morning. I pray that you would, Lord God, touch them and minister to them. Lord, minister to us as we minister unto you. In Jesus' precious name we pray. Amen. ಮನುಷ್ಯರಿಗೆ ಅಸಾಧ್ಯವಾದದ್ದೆಲ್ಲವೂ ನಿನ್ನಿಂದಲೇ ಸಾಧ್ಯವಯ್ಯ. Hallelujah. Whatever is impossible with man is possible with our Lord Jesus Christ, because he is the author and the perfecter of our faith. Let us sing this song and worship God this morning. ಮನುಷ್ಯರಿಗೆ ಅಸಾಧ್ಯವಾದದ್ದೆಲ್ಲವೂ ನಿನ್ನಿಂದ ಸಾಧ್ಯವಯ್ಯ. ಸಕಲವ ಸೃಷ್ಟಿಸಿದ ಸರ್ವಶಕ್ತನೇ, ನಿನಗೆ ಎಲ್ಲವೂ ಸಾಧ್ಯವಯ್ಯ. ಮನುಷ್ಯರಿಗೆ ಅಸಾಧ್ಯವಾದದ್ದೆಲ್ಲವೂ ನಿನ್ನಿಂದ ಸಾಧ್ಯವಯ್ಯ. ಸಕಲವ ಸೃಷ್ಟಿಸಿದ ಸರ್ವಶಕ್ತನೇ, ನಿನಗೆ ಎಲ್ಲವೂ ಸಾಧ್ಯವಯ್ಯ. ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ. ಪರಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಪರಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ. ಕುರುಡರ ಕಣ್ಣುಗಳ ತೆರೆದೆ, ಕಿವುಡರ ಕಿವಿಗಳ
ಉಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವು ಒಂದು ಇಲ್ಲ, ನಿನಗೆ ಸಮರರು ಯಾರೂ ಇಲ್ಲ. ಮನುಷ್ಯನಿಗೆ ಅಸಾಧ್ಯವಾದೆಲ್ಲವೂ ನಿನ್ನಿಂದ ಸಾಧ್ಯವಯ್ಯ. ಸಕಲವನ್ನು ಸೃಷ್ಟಿಸಿದ ಸರ್ವಶಕ್ತನೇ, ನಿನಗೆ ಎಲ್ಲವೂ ಸಾಧ್ಯವಯ್ಯ. ನಂಬಿಕೆ ವ್ಯರ್ಥವಾಗಿ ಹೋಗದು, ನಿನ್ನ ಮಹಿಮೆಯ ನಾನು ಕಾಣೆನು. ನಂಬಿಕೆ ವ್ಯರ್ಥವಾಗಿ ಹೋಗದು, ನಿನ್ನ ಮಹಿಮೆಯ ನಾನು ಕಾಣೆನು. ನಾನು ಬೇಡುವುದಕ್ಕಿಂತಲೂ ಯೋಚಿಸುವಕ್ಕಿಂತಲೂ ಅಧಿಕವಾಗಿಯೇ ಮಾಡುವೆ. ನಾನು ಬೇಡುವಕ್ಕಿಂತಲೂ ಯೋಚಿಸುವಕ್ಕಿಂತಲೂ ಅಧಿಕವಾಗಿಯೇ ಮಾಡುವೆ. ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ. ಪರಾಕ್ರಮವುಳ್ಳವನೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮರರು ಯಾರೂ ಇಲ್ಲ. ಪರಾಕ್ರಮವುಳ್ಳವನೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮರರು ಯಾರೂ ಇಲ್ಲ. ಮನುಷ್ಯನಿಗೆ ಅಸಾಧ್ಯವಾದೆಲ್ಲವೂ ನಿನ್ನಿಂದ ಸಾಧ್ಯವಯ್ಯ. ಸಕಲವ ಸೃಷ್ಟಿಸಿದ ಸರ್ವಶಕ್ತನೇ, ನಿನಗೆ ಎಲ್ಲವೂ ಸಾಧ್ಯವಯ್ಯ. ಮನುಷ್ಯನಿಗೆ ಅಸಾಧ್ಯವಾದೆಲ್ಲವೂ ನಿನ್ನಿಂದ ಸಾಧ್ಯವಯ್ಯ. ಸಕಲವ ಸೃಷ್ಟಿಸಿದ ಸರ್ವಶಕ್ತನೇ, ನಿನಗೆ ಎಲ್ಲವೂ ಸಾಧ್ಯವಯ್ಯ. ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ. ಪರಾಕ್ರಮವುಳ್ಳವನೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮವುಳ್ಳವನೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ನಿನಗೆ ಸಮಾನರು ಯಾರೂ ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಹೌದು ಕರ್ತನೆ ಸ್ವಾಮಿ, ನೀನು ಪರಾಕ್ರಮವಾದಂತಹ ದೇವರಾಗಿದ್ದೆ, ಪರಲೋಕದ ತಂದೆಯೇ ನಮ್ಮ ದೇವರಾಗಿದ್ದೆ. ಅದಕ್ಕಾಗಿ ನನಗೆ ಸ್ತೋತ್ರವಾಗಿದೆ. ಬೆಳಗಿನ ಹೊತ್ತಾರೆಯಲ್ಲಿ ಅಸಾಧ್ಯವಾದದ್ದೊಂದು ನಿನ್ನಿಂದಿಲ್ಲ, ಎಲ್ಲವೂ ನಿನ್ನಿಂದ ಸಾಧ್ಯ ಕರ್ತನೆ. ಸತ್ತವರನ್ನು ಎಬ್ಬಿಸಿದಂಥ ದೇವರಾಗಿದ್ದೆ, ಕುರುಡರಿಗೆ ಕಣ್ಣುಗಳನ್ನು ಕೊಟ್ಟಾತನು, ಕುಂಟರಿಗೆ ಕಾಲುಗಳನ್ನು ಕೊಟ್ಟಾತನು. ಸ್ವಾಮಿ, ನೀನು ತಾನೇ ಅದ್ಭುತ ಕಾರ್ಯಗಳನ್ನು ಮಹತ್ ಕಾರ್ಯಗಳನ್ನು ಮಾಡಿದಾತನಾಗಿದ್ದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಇಂದು ಸಹ ನಾವು ನಿನ್ನಲ್ಲಿಟ್ಟಿರುವಂತಹ ನಂಬಿಕೆಯೊಂದು ವ್ಯರ್ಥವಾಗಿ ಹೋಗಲ್ಲಪ್ಪ. ಅದಕ್ಕಾಗಿ ನನಗೆ ಸ್ತೋತ್ರ. ನಾವು ಯೋಚಿಸುವಕ್ಕಿಂತ ಎಲ್ಲೋ ಕರ್ತನೆ, ಬೇಡುವಕ್ಕಿಂತಲೂ ಅಧಿಕವಾಗಿ ನಮ್ಮನ್ನು ಕರ್ತನೆ ನೀನು ಅಧಿಕವಾದ ಸಂಗತಿಗಳನ್ನು ಮಾಡಿ ನಮ್ಮನ್ನು ಆಶೀರ್ವದಿಸುವಂತ ದೇವರು ನೀನಾಗಿದ್ದೆ. ಅದಕ್ಕಾಗಿ ನಾವು ಈ ಬೆಳಗಿನ ಹೊತ್ತಾರಲ್ಲಿ ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನ ನಾಮವನ್ನು ಮೇಲೆ ಕೆತ್ತುತ್ತೇವೆ. ಯಾಕಂದ್ರೆ ನಿನ್ನಂಥ ದೇವರು ಇನ್ಯಾರಿಲ್ಲಪ್ಪ ಕರ್ತನೆ. ನಿನ್ನ ಹಾಗೆ ಯಾರು ನಮ್ಮನ್ನು ಪ್ರೀತಿಸುವುದಕ್ಕೆ ಸಾಧ್ಯವಿಲ್ಲ. ನೀನೇ ಅದ್ಭುತಗಳನ್ನು ಮಾಡುವುದಕ್ಕೆ ಶಕ್ತನಾದ ದೇವರಾಗಿದ್ದೆ ಕರ್ತನೆ. ನಾವು ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನ ನಾಮವನ್ನು ಮಹಿಮೆ ಪಡಿಸುತ್ತೇವೆ. ನಿನಗೆ ಎಲ್ಲ ಸ್ತುತಿಗರಮಾನ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಯಾಕಂದ್ರೆ ಸ್ವಾಮಿ, ಇಂದು ಸಹ ನೀನು ಅದ್ಭುತಗಳನ್ನು ಮಾಡಬೇಕಿದ್ದೆ ಕರ್ತನೆ. ಇಂದು ಸಹ ನಿನ್ನ ಮಕ್ಕಳ ಆ ನಂಬಿಕೆಗೆ ಪ್ರತ್ಯುತ್ತರವಾಗಿ ಕಾರ್ಯ ಸಾಧಿಸುವಂತ ದೇವರು ನೀನಾಗಿದ್ದೆಯಪ್ಪ.
ಅದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನಂಥ ದೇವರ ಯಾರಿಲ್ಲ. ನಿನ್ನನ್ನು ನಾವು ಆರಾಧಿಸುತ್ತೇವೆ, ನಾಮವನ್ನು ಮಹಿಮೆ ಪಡಿಸುತ್ತೇವೆ. Hallelujah. You deserve all the glory this morning. You deserve all the honor. Let us give all glory, all honor, all praises unto this God, because there is no one like our God this morning. He is so great. He does miracles so great. And there is no one like our God. Let us worship this God this morning. Hallelujah. As we
ಸ್ವಾಮಿ. Help us, Lord, to rejoice in you Nina- all the days of our life. ಜೀವಕಾಲವೆಲ್ಲ ನಿನ್ನಲ್ಲಿಯೇ ಸಂತೋಷಿಸುವುದಕ್ಕೆ ನಮಗೆ ಕಲಿಸು. In Jesus' name we pray. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. Amen. ಆಮೆನ್. Good morning friends, welcome back to Bangalore South Church. ಬೆಂಗಳೂರು ಸೌತ್ ಸಭೆಗೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇವೆ. We are back to our studies in Gospel of Matthew. ಮತ್ತಾಯನ ಸುವಾರ್ತೆಯಲ್ಲಿ ನಮ್ಮ ಧ್ಯಾನವನ್ನು ಮುಂದುವರಿಸುತ್ತಾ We ಇದ್ದೇವೆ. saw chapter 3 verse 1 to 4 verse 16 is how Jesus was preparing for ministry. ನಾವು ನೋಡುತ್ತೇವೆ 3ನೇ ಅಧ್ಯಾಯದಲ್ಲಿ 13ನೇ ವಾಕ್ಯದಿಂದ 17ನೇ ವಾಕ್ಯದವರೆಗೆ ಯಾವ ರೀತಿಯಾಗಿ ಯೇಸು ಸ್ವಾಮಿ ಸೇವೆಗೆ ತನ್ನನ್ನೇ ಸಿದ್ಧ ಮಾಡಿಕೊಂಡನೆಂಬುದಾಗಿ. Today we are going to focus on how Jesus launched the ministry. ಈ ದಿನ ನಾವು ಕಲಿಯುವಂತ ವಿಷಯ ಯಾವ ರೀತಿಯಾಗಿ ಯೇಸು ಸ್ವಾಮಿ ತನ್ನ ಸೇವೆಯನ್ನು ಪ್ರಾರಂಭಿಸಿದನೆಂಬುದಾಗಿ. We will be studying Matthew's Gospel chapter 4 verses 12 to 25. ಇವತ್ತು ನಾವು ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 12ನೇ ವಾಕ್ಯದಿಂದ 25ನೇ ವಾಕ್ಯದವರೆಗೆ ಧ್ಯಾನ ಮಾಡೋಣ. I titled the sermon A Light Has Dawned. ಬೆಳಕು ಉದಯಿಸಿತು ಎಂಬುದಾಗಿ ನಾವು ಇಂದು ಕಲಿಯುತ್ತಾ ಇದ್ದೇವೆ. Matthew's Gospel chapter 4 verse 12 to 17 is the dawning of the light. ನಾವು ನೋಡುತ್ತೇವೆ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 12ನೇ ವಾಕ್ಯದಿಂದ 17ನೇ ವಾಕ್ಯದವರೆಗೆ ಯಾವ ರೀತಿಯಾಗಿ ಬೆಳಕು ಉದಯಿಸಿತು ಎಂಬುದಾಗಿ ನಾವು Last ಕಲಿಯುತ್ತೇವೆ. week we saw the temptation and now we see that Jesus is returning to Galilee. Between verse 11 and verse 12 there's a gap of 1 year. ನಾವು ನೋಡುತ್ತೇವೆ ಯೇಸು ಸ್ವಾಮಿ ಶೋಧನೆ ಹೊಂದಿದ ನಂತರ ಆತನು ಈಗ ಗಲಿಲಾಯಕ್ಕೆ ಹಿಂತಿರುಗಿ ಬರುತ್ತಾ ಇದ್ದಾನೆ. 11 ಮತ್ತು 12ನೇ ವಾಕ್ಯಗಳ ಮಧ್ಯದಲ್ಲಿ 1 ವರ್ಷದ ಆ ಒಂದು ಸಮಯವಿರುತ್ತದೆ. Verse 12 says Jesus returned to Galilee. 12ನೇ ವಾಕ್ಯ ಹೀಗೆ ಹೇಳುತ್ತದೆ, ಯೇಸು ಸ್ವಾಮಿ ಗಲಿಲಾಯಕ್ಕೆ When he ಹಿಂದಿರುಗಿದನೆಂಬುದಾಗಿ. returned, ಆತನು ಯಾವಾಗ ಹಿಂತಿರುಗಿದನು? when Jesus heard that John had been put in prison, he returned to Galilee. ಯೋಹಾನನು ಸೆರೆ ಮನೆಗೆ ಹಾಕಲ್ಪಟ್ಟನೆಂದು ಕೇಳಿ ಯೇಸು ಗಲಿಲಾಯಕ್ಕೆ ಹಿಂದಿರುಗಿದನು. John the Baptist completed his job. ಸ್ನಾನಿಕನಾದ ಯೋಹಾನನು ತನ್ನ ಕೆಲಸವನ್ನು ಮುಗಿಸಿದನು. He was a torch that was shining for some time. ಕೆಲವು ಸಮಯದವರೆಗೆ ಬೆಳಗುವಂತ ದೀಪವು Now ಆತನಾಗಿದ್ದನು. his chapter is closed as Herod has imprisoned him. ಈಗ ನಾವು ನೋಡುತ್ತೇವೆ ಹೆರೋದನು ಆತನನ್ನು ಸೆರೆಯಲ್ಲೇ ಹಾಕಿರುವಂತ ಕಾರಣದಿಂದ ಆತನ ಕತೆ ಮುಗಿದು And ಹೋಯಿತು. Jesus comes to the main stage ಈಗ now. ಯೇಸು ಸ್ವಾಮಿ ತನ್ನ ಸ್ಥಾನವನ್ನು ಸ್ಥಾಪಿಸುತ್ತಾ We ಇದ್ದಾನೆ. have to know the place Galilee. ಗಲಿಲಾಯ ಎಂಬ ಈ ಒಂದು ಪ್ರದೇಶವನ್ನು ನಾವು Galilee is ಅರ್ಥೈಸಿಕೊಳ್ಳಬೇಕು. 40 into 80 square kilometer. ನಾವು ನೋಡ್ತೇವೆ ಗಲಿಲಾಯಿಯು 40 into 80 ಕಿಲೋಮೀಟರ್ ದೊಡ್ಡದಾಗಿರುತ್ತದೆ. Josephus, the Jewish historian, he says there were 204 towns with population of 15,000 or more. ನಾವು ನೋಡ್ತೇವೆ ಅಲ್ಲಿ ಇರುವಂತ ಜೋಸೆಫಸ್ ಎಂಬ ಐತಿಹಾಸಗಾರನು ಹೀಗೆ ಹೇಳುತ್ತಾನೆ, ಈ ಗಲಿಲಾಯದ ಪ್ರಾಂತ್ಯದಲ್ಲಿ 204 ಪಟ್ಟಣಗಳಿದ್ದವು ಮತ್ತು ಆ ಒಂದು ಜನರ ಜನಸಂಖ್ಯೆಯು ಬಹುತೇಕವಾಗಿ 15,000 ಆಗಿರಬಹುದೆಂಬುದಾಗಿ. This region is the border area and thickly populated with people who are not much educated. ನಾವು ನೋಡುತ್ತೇವೆ ಈ ಪ್ರಾಂತ್ಯದಲ್ಲಿ ಇರುವಂತ ಜನರು ಬಹಳಷ್ಟು ವಿದ್ಯಾವಂತರಾಗಿರಲಿಲ್ಲ. And Jesus is moving northward towards Galilee. ಈಗ ಯೇಸು ಸ್ವಾಮಿ ಉತ್ತರ ಕಡೆಗೆ ಆತನು ಚಲಿಸುತ್ತಾ ಇದ್ದಾನೆ. When you read Matthew's Gospel chapter 19 verse 1, we see that Jesus is leaving Galilee to Judea. ನಾವು ನೋಡುತ್ತೇವೆ ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯದ 1ನೇ ವಾಕ್ಯವನ್ನು ಓದುವುದಾಗಿದ್ದರೆ, ಯೇಸು ಕ್ರಿಸ್ತನು ಗಲಿಲಾಯದಿಂದ ಹೊರಟು ಯೋರ್ದಾನ್ ನದಿಯ ಆಚೆ ತೀರಕ್ಕೆ ಬಂದನು. In other words, most of Jesus' ministry took place in Galilee. ಇನ್ನೊಂದು ಮಾತಿನಲ್ಲಿ ಹೇಳುವುದಾಗಿದ್ದರೆ ಹೆಚ್ಚಿನ ಕಾಲ ಯೇಸು ಸ್ವಾಮಿ ತನ್ನ ಸೇವೆಯನ್ನು ಈ ಒಂದು ಗಲಿಲಾಯದ ಪ್ರದೇಶದಲ್ಲಿ ಮಾಡುವಾತನಾಗಿದ್ದನು. John's Gospel chapter 2, you see the first miracle
turning the water into wine took place in Galilee. ನಾವು ನೋಡುತ್ತೇವೆ ಯೋಹಾನನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಮಾಡಿದಂತ ಮೊದಲನೇ ಅದ್ಭುತ ಕಾರ್ಯವು ಗಲಿಲಾಯದಲ್ಲಿ ಸಂಭವಿಸಿತು. ಅದು ನೀರನ್ನು ದ್ರಾಕ್ಷಾರಸವನ್ನಾಗಿ ಆತನು Matthew 16 ಮಾರ್ಪಡಿಸಿದನು. verse 16 you see Peter's confession that Jesus is a son of the living God. That also took place in Galilee. ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ಪೇತ್ರನ ಅರಿಕೆಯನ್ನು ನೋಡುತ್ತೇವೆ. ಯೇಸುವೇ ಕ್ರಿಸ್ತನೆಂಬುದಾಗಿ ಆತನು ಅರಿಕೆ ಮಾಡಿದನು. ಇದು ಸಹ ಗಲಿಲಾಯದಲ್ಲಿಯೇ ನಡೆಯಿತು. Matthew 26:32 we see that Jesus said after the resurrection he will go first to Galilee. ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯದ 32ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತಾನೆ, ನಾನು ಪುನರುತ್ಥಾನ ಹೊಂದಿದ ನಂತರ ಮೊದಲು ಗಲಿಲಾಯಕ್ಕೆ ಹಿಂದಿರುಗುವೆನು ಎಂಬುದಾಗಿ. In Galilee Jesus gave his last great commission. ನಾವು ನೋಡುತ್ತೇವೆ ಈ ಗಲಿಲಾಯದ ಈ ಒಂದು ಪ್ರಾಂತದಲ್ಲಿ ಯೇಸು ಸ್ವಾಮಿ ತನ್ನ ಆ ಒಂದು ಕೆಲಸವನ್ನು ಜನರಿಗೆ ಕೊಡುತ್ತಾನೆ. Now when you study the Jewish map you will understand the first part is Galilee, then Samaria, then Judea. ನಾವು ನೋಡುತ್ತೇವೆ ಆ ಒಂದು ನಕ್ಷೆಯನ್ನು ನೀವು ನೋಡುವುದಾಗಿದ್ದರೆ ಮೊದಲು ಗಲಿಲಾಯವಿರುತ್ತದೆ, ಆನಂತರ ಸಮಾರ್ಯ, ಆನಂತರ ಕೆಳಗೆ ಯೂದಾಯ. Jesus' parents they started from Nazareth and then went all world to Egypt and then came back to Nazareth back, and that's where Jesus had his boyhood there. ನಾವು ನೋಡುತ್ತೇವೆ ಯೇಸು ಸ್ವಾಮಿಯ ತಂದೆ ತಾಯಿಯರು ನಜರೇತಿನಿಂದ ತೊಡಗಿ ಅವರು ಎಲ್ಲಾ ಕಡೆ ಪ್ರಯಾಣ ಮಾಡಿ, ಅಂದರೆ ಯೆರೂಸಲೇಮ್, ಐಗುಪ್ತ ದೇಶ ಎಲ್ಲವನ್ನು ಪ್ರಯಾಣ ಮಾಡಿ ಹಿಂತಿರುಗಿ ನಜರೇತಿಗೆ ಅವರು ಬಂದರು. Nazareth is a place where the Zebulun tribe settled. ನಾವು ನೋಡ್ತೇವೆ ನಜರೇತ್ ಎಂಬ ಪ್ರಾಂತದಲ್ಲಿ ಜಬುಲೂನ್ ಈ ಒಂದು ವಂಶದವರು ಅಲ್ಲಿದ್ದರು. Now the border area, that area to all the Phoenicia, Tyre, Sidon, Syria, all that places, all surrounded area, that border area is occupied by these tribes Naphtali and Asher. ನಾವು ನೋಡುತ್ತೇವೆ ಈ ಒಂದು ಪಟ್ಟಣದ ಸುತ್ತಲೂ ಜೆಬುಲೀನ್ ಮತ್ತು ನೆಫ್ತಾಲಿ ಮತ್ತು ಆಶೇರ್ ಎಂಬ ಈ ವಂಶದವರು ಅಲ್ಲಿ ವಾಸವಾಗಿದ್ದರು. Verse 13, leaving Nazareth he went and lived in Capernaum, which was by the lake in the area of Zebulun and Naphtali. ಬಳಿಕ ನಜರೇತನ್ನು ಬಿಟ್ಟು ಜೆಬುಲೋನ್ ಮತ್ತು ನೆಫ್ತಾಲಿಮ್ ಪ್ರಾಂತಗಳಿಗೆ ಬಂದು ಸಮುದ್ರದ ಬಳಿಯಲ್ಲಿದ್ದ ಕೆಪರ್ನೋಮ್ ಎಂಬ ಊರಲ್ಲಿ ವಾಸ ಮಾಡಿದನು. Any missionaries we ask them go to northward, nobody will go. ಯಾರಾದರೂ ಸುವಾರ್ತೆ ಸೇವಕರಿಗೆ ಹೇಳುವುದಾಗಿದ್ರೆ ನೀವು ಉತ್ತರ ಭಾಗಕ್ಕೆ ಹೋಗಿರಂತ ಅವರು ಮನಸ್ಸು ಮಾಡುತ್ತಿರಲಿಲ್ಲ. It is thickly populated, very uncivilized, backward people, full of darkness, morally dark people. ನಾವು ನೋಡ್ತೇವೆ ಉತ್ತರ ಭಾಗ ಆಗ ಅದು ಅವಿದ್ಯಾವಂತರಿಂದ ತುಂಬಲ್ಪಟ್ಟಿತ್ತು. ಸುಸಂಸ್ಕೃತಿ ಉಳ್ಳ ಜನರು ಅಲ್ಲಿ ಇರಲಿಲ್ಲ. ನೈತಿಕವಾಗಿ ಬಲಹೀನತೆಯನ್ನು ಹೊಂದಿದವರು ಅಲ್ಲಿದ್ದರು. ಬಹಳಷ್ಟು ಜನಸಂಖ್ಯೆ ಉಳ್ಳ ಆ ಪ್ರಾಂತಗಳಿಗೆ ಸುವಾರ್ತಿಕರು ಹೋಗಲು ಇಷ್ಟಪಡುತ್ತಿರಲಿಲ್ಲ. Now this place Capernaum means Capernaum. ನಾವು ನೋಡ್ತೇವೆ ಕೆಪರ್ನೋಮ್ ಎಂಬುದಾಗಿ ಆ ಪಟ್ಟಣದ ಅರ್ಥ ಕೆಪರ್ ನಹೂಮ್ ಎಂಬುದಾಗಿ. Now you may be remembering Nahum, he preached 100 years after Jonah to Assyria. ನಾವು ನೋಡುತ್ತೇವೆ ನಹೂಮ್ ಎಂಬ ಪ್ರವಾದಿಯನ್ನು ನೀವು ನೆನಪು ಮಾಡಿಕೊಳ್ಳುವುದಾಗಿದ್ದರೆ ಅಸ್ಸರಿಯ ಜನರಿಗೆ ಯೋನನ ನಂತರ, ಅಂದ್ರೆ ಯೋನನು ಪ್ರಸಂಗ ಮಾಡಿ 100 ವರ್ಷಗಳ ನಂತರ ನಾಹೂಮನು ಈ ಅಸ್ಸರಿಯ ಜನರಿಗೆ ಪ್ರವಾದಿಸುತ್ತಾನೆ. When Jonah was asked to go northward to a foreign people, he was very reluctant. ನಾವು ನೋಡ್ತೇವೆ ಯೋನನಿಗೆ ದೇವರು ಆದೇಶ ಕೊಟ್ಟನು ಉತ್ತರ ಭಾಗಕ್ಕೆ ಹೋಗೆಂಬುದಾಗಿ. ಆದರೆ ಆತನು ಅಲ್ಲಿಗೆ ಹೋಗುವುದಕ್ಕೆ ಮನಸ್ಸು ಮಾಡಲಿಲ್ಲ. Prophet Nahum also preached the same foreign people. ನಾವು ನೋಡ್ತೇವೆ ನಹೂಮನು ಸಹ ಅದೇ ಗುಂಪಿನ ಜನರಿಗೆ ಪ್ರವಾದಿಸಿದನು. Now Jesus also is going northward.
to people whom nobody want to communicate the gospel. ಯೇಸು ಸ್ವಾಮಿಯು ಸಹ ನೋಡುವುದಾಗಿದ್ದರೆ ಆತನು ಸಹ ಉತ್ತರ ದಿಕ್ಕಿಗೆ ಸೇವೆಗಾಗಿ ಹೋಗುತ್ತಾ ಇದ್ದಾನೆ. ಆ ಪ್ರಾಂತಕ್ಕೆ ಸೇವೆ ಮಾಡುವುದಕ್ಕೆ ಹೋಗುವುದಕ್ಕೆ ಜನರು ಮನಸ್ಸು If ಮಾಡುತ್ತಿರಲಿಲ್ಲ. you study King Solomon, ಸೊಲೊಮೋನನ ಅರಸನನ್ನು ನೀವು he was very ಅಭ್ಯಾಸಿಸುವುದಾಗಿದ್ದರೆ wise man, very selfish fellow. ಆತನು ಬಹಳಷ್ಟು ಜಾಣಿಯಾಗಿದ್ದರೂ ಸಹ ಸ್ವಾರ್ಥಿಯಾಗಿದ್ದನು. When he was building the palace and temple, King Hiram of Tyre helped him with the best of gold, wood and all other things. But Solomon in return gave 20 cities to Hiram. That you can see in 1 Kings 9, 11 and 12. ನಾವು ನೋಡುತ್ತೇವೆ ಸೊಲೊಮೋನನು ಆಲಯವನ್ನು ಮತ್ತು ಅರಮನೆಯನ್ನು ಕಟ್ಟುವಂತ ವೇಳೆಯಲ್ಲಿ ಹೀರಾಮ್ ಎಂಬ ಅರಸನಿಂದ ಆತನು ಆ ಕಟ್ಟುವಿಕೆಗೆ ಬೇಕಾಗಿರುವಂತ ಎಲ್ಲ ಚಿನ್ನವನ್ನು ಬೆಲೆ ಬಾಳುವಂತ ಮರಗಳನ್ನೆಲ್ಲ ಅಲ್ಲಿಂದ ಆತನು ಪಡೆದುಕೊಂಡನು. ಆದರೆ ಆತನಿಗೆ ಹಿಂತಿರುಗಿ ಕೊಡುವಾಗ ಆತನು ಈ 20 ಪಟ್ಟಣಗಳನ್ನು ಹೀರಾಮ್ ಅಂದ್ರೆ ತೈರ್ ಎಂಬ ಪಟ್ಟಣದ ಅರಸನಿಗೆ ಕೊಡುತ್ತಾನೆ. And King Hiram came to see this place because he was near to the Tyre in the border, and he crossed and came to this 20 cities, and he said, this is a Kabul land, wasteland. ಆಗ ಹೀರಾಮನು ಈ 20 ಪಟ್ಟಣಗಳನ್ನು ನೋಡುವುದಕ್ಕಾಗಿ ಆ ತನ್ನ ದೇಶದ ಕೊನೆ ಭಾಗದಲ್ಲಿ ಬಂದು ನೋಡಿ ಹೀಗೆ ಹೇಳುತ್ತಾನೆ, ಈ ಒಂದು 20 ಪಟ್ಟಣಗಳು ಇದು ಹಾಳು ಭೂಮಿ ಎಂಬುದಾಗಿ ಹೇಳುತ್ತಾನೆ. And that is a place Capernaum is. ಅದೇ ಒಂದು ಸ್ಥಳದಲ್ಲಿ ಕೆಪರ್ನೋಮ್ ಎಂಬ ಸ್ಥಳವುಂಟು. Even Hiram never came back to take that place. ಹೀರಾಮನು ಸಹ ಆ ಪಟ್ಟಣವನ್ನು ಸ್ವಾಧೀನಪಡಿಸಿಕೊಳ್ಳಲಿಲ್ಲ. Jesus is wiser than Solomon. ಆದ್ರೆ ಯೇಸು ಸ್ವಾಮಿ ಆದರೂ ಸೊಲೊಮೋನನಿಗಿಂತ ಜಾಣನು. Because Solomon looked only on material things, Jesus saw human beings. ಸೊಲೊಮೋನನಾದರೂ ಲೌಕಿಕವಾದಂತ ಬೆಲೆ ಬಾಳುವ ವಸ್ತುವನ್ನು ಮಾತ್ರ ಗೌರವಿಸುತ್ತಾ ಇದ್ದನು. ಯೇಸು ಸ್ವಾಮಿ ಆದರೂ ಅತಿ ಬೆಲೆ ಉಳ್ಳಂತ ಮನುಷ್ಯತ್ವವನ್ನೇ ನೋಡಿದನು. Now who is this people? Asher, Naphtali and Zebulun people, they are really notorious people. ನೀವು ನೋಡುವುದಾಗಿದ್ದರೆ ಆಶೇರ್, ನೆಪ್ತಾಲಿ ಮತ್ತು ಜಬುಲೆನ್ ಈ ಒಂದು ವಂಶದವರೆಲ್ಲರೂ ಭಯಂಕರವಾದ ಜನರಾಗಿದ್ದರು. Many of them were in the army. ಅನೇಕರು ಅವರು ಸೈನ್ಯದಲ್ಲಿ ಸೇವೆ In ಮಾಡುತ್ತಿದ್ದರು. Hezekiah's time, he ought to keep the Passover. He sent people to invite for Passover. They mocked and humiliated the messengers. ನಾವು ನೋಡುತ್ತೇವೆ ಹೆಜಕೀಯನ ಸಮಯದಲ್ಲಿ ಪಸ್ಕ ಹಬ್ಬವನ್ನು ಆಚರಿಸುವುದಕ್ಕಾಗಿ ಇವರಿಗೆಲ್ಲ ಆತನು ಕರೆ ಕಳಿಸುವಾಗ ಅವರು ಕರೆ ಕಳಿಸಿರುವಂತಹ ದೂತರನ್ನು ಕಂಡು ಹಾಸ್ಯ ಮಾಡಿದರು. So when God wanted to pack off and courier them to exile out of the whole Israel, God found the most rotten people first to get them rid of them. That is this Naphtali and Zebulun tribe. ನಾವು ನೋಡ್ತೇವೆ ದೇವರು ನ್ಯಾಯ ತೀರ್ಪನ್ನು ಇಸ್ರಾಯೇಲ್ ದೇಶದ ಮೇಲೆ ಕಳಿಸಿ ಇವರಿಗೆ ಸೆರೆಯಾಳುಗಳಾಗಿ ಹೊರಗೆ ಕಳಿಸುವಂತ ಸಮಯದಲ್ಲಿ ಅತಿ ದುಷ್ಟರಾದಂತ 2 ಗುಂಪಿನ ಜನರು ಅಂದರೆ ನಫ್ತಾಲಿ ಮತ್ತು ಆಶೇರ್ ಈ ಗುಂಪುಗಳನ್ನು ಆತನು ಮೊದಲು ಕಳಿಸುತ್ತಾನೆ. 2 Kings 15:29 says that Naphtali was packed off to Assyria. They deported. Assyria deported them and scattered them. And chapter 17 and chapter 17 1 to 6 and verse 24, all you study, you will understand. From there Assyria brought so many other countries people and settled here. ನಾವು ನೋಡುತ್ತೇವೆ 2 ಅರಸುಗಳ ಪುಸ್ತಕ 15ನೇ ಅಧ್ಯಾಯ ಮತ್ತು 17ನೇ ಅಧ್ಯಾಯದಲ್ಲಿ ನೋಡುವುದಾಗಿದ್ದರೆ ನಫ್ತಾಲಿಯ ವಂಶದವರನ್ನು ದೇವರು ಆ ಸ್ಥಳದಿಂದ ಅಸ್ಸರಿಯ ಸೆರೆ ಆಳುಗಳಿಗಾಗಿ ಕಳಿಸುತ್ತಾನೆ. ಅದೇ ಸಮಯದಲ್ಲಿ ಅಸ್ಸರಿಯ ಈ ಪ್ರಾಂತದ ಜನರೆಲ್ಲರೂ ಬೇರೆ ದೇಶದ ಜನರನ್ನು ಈ ನಫ್ತಾಲಿ ಇದ್ದಂತ ಸ್ಥಳದಲ್ಲಿ ತಂದು ಅಲ್ಲಿ ಇರಿಸಿದರು. So it's a mixed crowd, so many language people and all level of people. ನಾವು ನೋಡುತ್ತೇವೆ ಆ ಕಾರಣದಿಂದ ಈ ನೆಪ್ತಾಲಿ ಎಂಬ ಈ ಒಂದು ಸ್ಥಳದಲ್ಲಿ ಬೇರೆ ಬೇರೆ ನಾನಾ ಭಾಷೆ, ನಾನಾ ಕುಲ, ನಾನಾ ಜಾತಿಯ ಜನರೆಲ್ಲರೂ ಸೇರ್ಪಡೆಯಾಗಿದ್ದರು. Anybody who starts mission in Israel, they will plan to go to that south side where people know scripture in and out and they have the tradition and ritual. Nobody will go to this
nonsense backward area. ನಾವು ನೋಡುತ್ತೇವೆ, ಯಾರಾದರೂ ಸೇವೆಗೆ ಬರಲು ಮನಸ್ಸು ಮಾಡುತ್ತಾ ಇದ್ದರೆ ಇಸ್ರಾಯೇಲ್ ದೇಶದ ದಕ್ಷಿಣ ಭಾಗ ಅಂದ್ರೆ ಯಹೂದ ಆ ಒಂದು ಪ್ರಾಂತಕ್ಕೆ ಹೋಗಲು ಮನಸ್ಸು ಮಾಡುತ್ತಿದ್ದರು. ಯಾಕಂದ್ರೆ ಆ ಒಂದು ಪ್ರಾಂತದಲ್ಲಿ ಅನೇಕರು ಸುವಾರ್ತೆಯನ್ನು ವಾಕ್ಯಗಳನ್ನು ತಿಳಿದುಕೊಂಡವರಾಗಿದ್ದರು. ಆ ಕಾರಣದಿಂದ ಸುಸಂಸ್ಕೃತಿಯುಳ್ಳಂತ ವಾಕ್ಯವನ್ನು ತಿಳಿದುಕೊಂಡಂತ ಜನರ ಮಧ್ಯದಲ್ಲೇ ಸೇವೆ ಮಾಡುವುದಕ್ಕೆ ಸುವಾರ್ತಿಕರು ಹೋಗಲು ಮನಸ್ಸು ಮಾಡುತ್ತಿದ್ದರು. Like in Bangalore, anybody want mission start, they will go to St. Thomas town and in and around, nowhere else. ನಾವು ನೋಡುತ್ತೇವೆ ಬೆಂಗಳೂರಿನಲ್ಲಿ ಸಹ ಒಂದು ಸೆಂಟ್ ಥಾಮಸ್ ಟೌನ್ ಅಂತ ಇದೆ. ಯಾರಾದ್ರೂ ಸೇವೆ ಪ್ರಾರಂಭಿಸಲು ಇಷ್ಟಪಡುವುದಾಗಿದ್ರೆ ಮೊದಲು ಅಲ್ಲಿಗೆ ಹೋಗುತ್ತಾರೆ. Jesus was different. ಆದ್ರೆ ಯೇಸು ಸ್ವಾಮಿ From ವ್ಯತಿರಿಕ್ತವಾಗಿದ್ದರು. a small village Nazareth, 32 kilometers he traveled and he relocated to Capernaum. ನಾವು ನೋಡುತ್ತೇವೆ ಆತನ ಹಳ್ಳಿಯಾದಂತ ನಜರೇತನನ್ನು ಬಿಟ್ಟು ಆತನು 32 ಕಿಲೋಮೀಟರ್ ದೂರದಲ್ಲಿ ಇರುವಂತ ಈ ಒಂದು ಕಪರ್ನೌಮ್ ಎಂಬ ಸ್ಥಳಕ್ಕೆ When ಹೋಗುತ್ತಾನೆ. we read Matthew's Gospel chapter 9 verse 1, we see Jesus coming to his own town. In other words, Matthew says Jesus' own town was Capernaum. ಯೇಸು ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯವನ್ನು ನೀವು ಓದುವುದಾಗಿದ್ದರೆ ಅಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಸ್ವಾಮಿ ತನ್ನ ಊರಿಗೆ ಹಿಂದಿರುಗಿದನೆಂಬುದಾಗಿ. ಅರ್ಥ, ಯೇಸು ಸ್ವಾಮಿ ಕೆಪರ್ನೌಮ್ ಯೇಸು ಸ್ವಾಮಿ ಇರುವಂತ ಊರಾಗಿತ್ತು. Jesus went and lived in Capernaum. ಯೇಸು ಸ್ವಾಮಿ ಕಪರ್ನೌಮ್ ಎಂಬ ಸ್ಥಳದಲ್ಲಿ ಅಲ್ಲಿ Now ವಾಸವಾಗಿದ್ದರು. where is this Capernaum? Matthew says, which is by the lake in the area of Zebulun and Naphtali. ನಾವು ನೋಡ್ತೇವೆ ಈ ಒಂದು ಕೆಪರ್ನೌಮ್ ಎಂಬ ಸ್ಥಳವು ಈ ಜೆಬುಲನ್ ಮತ್ತು ನಫ್ತಾಲಿಮ್ ಪ್ರಾಂತಗಳ ಬಳಿಯಲ್ಲಿತ್ತು. When you see the Sea of Galilee, Capernaum is in the northwest side of the Sea of Galilee. ನಾವು ನೋಡುತ್ತೇವೆ, ನೀವು ಆ ಒಂದು ಗಲಿಲಾಯದ ಸಮುದ್ರವನ್ನು ನೋಡುವುದಾಗಿದ್ದರೆ ಕಪರ್ನೌಮ್ ಎಂಬ ಈ ಸ್ಥಳವು ಉತ್ತರದ ಭಾಗದಲ್ಲಿರುತ್ತದೆ. There is a Roman highway which connects from Damascus to Caesarea, where near to the Mediterranean Sea. This highway goes through Capernaum. ನಾವು ನೋಡುತ್ತೇವೆ, ಈ ರೋಮ್ ಸರ್ಕಾರದವರು ಒಂದು ಹೆದ್ದಾರಿಯನ್ನು ಮಾಡಿದ್ದರು. ಅದು ದಮಸ್ಕಸ್ಸಿನಿಂದ ಕೈಸೀರಿಯಾ ಈ ಒಂದು ಎರಡು ಸ್ಥಳಗಳಿಗೆ ಇರುವಂತ ಹೆದ್ದಾರಿ ಆಗಿತ್ತು. ಈ ಹೆದ್ದಾರಿಯು ಕಪರ್ನೌಮ್ ಎಂಬ ಊರಿನ ಮುಖಾಂತರ ಹಾದು ಹೋಗುತ್ತಿತ್ತು. Last week we saw 1 year back how devil tempted Jesus to launch out the ministry so that he will become famous, but he was not taking the suggestions of devil. He just moved with the timetable of God. ನಾವು ಕಳೆದ ವಾರ ಕಲಿತ ಹಾಗೆ ಕೇವಲ 1 ವರ್ಷದ ಹಿಂದೆ ಸೈತಾನನು ಶೋಧನೆಯನ್ನು ಯೇಸು ಸ್ವಾಮಿಗೆ ತಂದು ಹೀಗೆ ಹೇಳುತ್ತಾನೆ, ನೀನು ಪ್ರಸಿದ್ಧನಾಗಬೇಕಾಗಿದ್ದರೆ ಈ ಶೋಧನೆಗೆ ಈಡಾಗೆಂಬುದಾಗಿ. ಆದರೆ ಯೇಸು ಸ್ವಾಮಿ ಆದರೂ ಶೋಧನೆಗೆ ಈಡಾಗದೆ ತಂದೆಯಾದ ದೇವರ ಸಮಯಕ್ಕೆ ಅನುಗುಣವಾಗಿ ಆತನು ಸೇವೆ ಮಾಡಿದನು. Now this is not accident. Willingly, joyfully Jesus moved into Capernaum, and this is in fulfillment of what prophet Isaiah said. ಆಕಸ್ಮಿಕವಾಗಿ ಯೇಸು ಸ್ವಾಮಿ ಕಪರ್ನೌಮಿಗೆ ಹೋಗಲಿಲ್ಲ, ಆದರೆ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಬರೆದಿರುವ ಪ್ರಕಾರವೇ ಆ ಒಂದು ಪ್ರವಾದನೆ ಯೇಸು ಸ್ವಾಮಿ ಕಪರ್ನೌಮಿಗೆ ಹೋದಾಗ ನೆರವೇರಿತು. Isaiah chapter 9 1-7 is quoted by Matthew in verses 15 to 16. 15 ಮತ್ತು 16ನೇ ವಾಕ್ಯದಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯವು ಹೇಳಲ್ಪಟ್ಟಿದೆ. Isaiah 9 1-7, many of you may be familiar with there, and you will see the governance is upon in that child who is be born, and his title when he becomes king is Wonderful Counselor, Everlasting Father, Prince of Peace, Mighty God, and that is Jesus. ನಾವು ಯೆಶಾಯನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ ಅನೇಕರಿಗೆ ಪರಿಚಯವಾದಂಥ ವಾಕ್ಯವಾಗಿದೆ. ಆಡಳಿತವು ಆತನ ಬಾಹುವಿನ ಮೇಲಿರುತ್ತದೆ. ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂದು ಆತನು ಕರೆಯಲ್ಪಡುವನು. Matthew is saying the land of Zebulun and land of Naphtali, the way to the sea along the Jordan, Galilee of the Gentiles. The people living in darkness have seen a great light. On those living in the land of the shadow of death, a light has dawned.
ಜೆಬುಲಿನ್ ನಾಡು ಮತ್ತು ನೆಫ್ತಾಲಿಮ್ ನಾಡು, ಯೋರ್ದಾನ್ ನದಿಯ ಆಚೆ ಸಮುದ್ರದ ಕಡೆ, ಅನ್ಯ ಜನಗಳಿರುವ ಗಲಿಲಾಯದ ಪ್ರಾಂತ. ಹೀಗೆ ಕತ್ತಲಲ್ಲಿ ವಾಸಿಸಿದ ಆ ಸೀಮೆಯ ಜನರಿಗೆ ಮಹಾಬೆಳಕು ಕಂಡಿತು. ಮರಣದ ನೆರಳಿನ ಪ್ರದೇಶಗಳಲ್ಲಿ ವಾಸವಾಗಿರುವವರಿಗೆ ಬೆಳಕು ಉದಯವಾಯಿತು. This northmost side of Israel is like a wilderness place full of hilly area, stones more, and then you have Sea of Galilee, and most of the people there are fishermen background, and they survive with lot of trades, mainly making dry fish, pickled fish, and so many things, exporting all that things. ನಾವು ನೋಡುತ್ತೇವೆ ಇಸ್ರಾಯೇಲ್ ಭಾಗದ ಉತ್ತರ ಭಾಗವನ್ನು ನೀವು ನೋಡುವುದಾಗಿದ್ದರೆ ಅಲ್ಲಿ ಅನೇಕರು ಬೆಸ್ತರ ಕೆಲಸವನ್ನು ಮಾಡುತ್ತಾ ಇದ್ದರು. ಮೀನು ಹಿಡಿಯುವರು, ಮೀನನ್ನು ಮಾರುವರು, ಅಂದರೆ ಒಣ ಮೀನನ್ನು ಮಾಡುವರು ಅಥವಾ ಮೀನಿನ ಉಪ್ಪಿನಕಾಯಿಗಳನ್ನು ಹಾಕುವರು. ಇಂತಹ ಹುದ್ದೆಗಳಲ್ಲಿ ಅವರೆಲ್ಲರೂ ನಿರತರಾಗಿದ್ದರು. The fish sting you will get, and also the human beings sting morally there. ನಾವು ನೋಡುತ್ತೇವೆ ಅಲ್ಲಿ ಮೀನಿನ ವಾಸನೆ ಮಾತ್ರವಲ್ಲದೆ ಮನುಷ್ಯ ಕುಲದ ದುರ್ವಾಸನೆಯು ಅಲ್ಲಿಂದ ಬರುತ್ತಾ ಇತ್ತು. Matthew 8:14 you will see Peter's house was there. ನಾವು ನೋಡುತ್ತೇವೆ ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯದ 4ನೇ ವಾಕ್ಯ, ಪೇತ್ರನ ಮನೆ ಆ ಊರಿನಲ್ಲಿತ್ತು. Jesus heals a centurion servant, a paralytic, Peter's mother-in-law restores Jairus' daughter-in-law to life. All this happens in Capernaum. ನಾವು ನೋಡುತ್ತೇವೆ ಯೇಸು ಸ್ವಾಮಿ ಶತಾಧಿಪತಿಯ ಸೇವಕನನ್ನು ಗುಣಪಡಿಸಿದನು. ಅದೇ ಸ್ಥಳದಲ್ಲಿ ಪೇತ್ರನ ಅತ್ತೆಯನ್ನು ಗುಣಪಡಿಸಿದನು. ಜೈರಸ್ ಎಂಬ ಆ ಧಾರ್ಮಿಕ ನಾಯಕನ ಮಗಳನ್ನು ಸಹ ಗುಣಪಡಿಸಿದನು. If you read Matthew 11:23 and 24, Jesus tells something very painful. And you, Capernaum, will you be lifted up to the skies? No, you will go down to the depths. If the miracles that were performed in you had been performed in Sodom, it would have remained to this day. But I tell you that it will be more bearable for Sodom on the day of judgment than for you. ಕೆಪರ್ನೋಮೆ, ನೀನು ಆಕಾಶದವರೆಗೆ ಹೆಚ್ಚಿಸಲ್ಪಡುವಿಯೋ? ಇಲ್ಲ, ನೀನು ಪಾತಾಳಕ್ಕೆ ಇಳಿಯುವೆ. ಏಕೆಂದರೆ ನಿನ್ನೊಳಗೆ ನಡೆಸಿರುವ ಮಹತ್ ಕಾರ್ಯಗಳು ಸೋದೋಮಿನಲ್ಲಿ ನಡೆದಿದ್ದರೆ ಅದು ಇಂದಿನವರೆಗೂ ಉಳಿಯುತ್ತಿತ್ತು. ಆದರೆ ನ್ಯಾಯ ತೀರ್ಪಿನ ದಿನದಲ್ಲಿ ನಿನಗಿಂತಲೂ ಸೋದೋಮಿನ ಗತಿ ಹೆಚ್ಚು ತಾಳಬಹುದಾಗಿರುವುದು ಎಂದು ನಾನು ನಿಮಗೆ ಹೇಳುತ್ತೇನೆ ಎಂದನು. In other words, Jesus saying, ಇನ್ನೊಂದು ಮಾತಿನಲ್ಲಿ ಯೇಸು ಸ್ವಾಮಿ ಇವರ ಬಗ್ಗೆ ಹೇಳುವುದೇನೆಂದರೆ, ಸೋದೋಮ್ ಗೋಮರ ಪಟ್ಟಣಗಿಂತ ಇನ್ನೂ ದುಷ್ಟರು ಈ ಒಂದು ಕಪರ್ನೌಮಿನಲ್ಲಿದ್ದರು. In spite of Jesus teaching them non-stop, performing miracle after miracle, they never changed a bit. ಅವರು ಯೇಸು ಸ್ವಾಮಿ ಅನೇಕ ಅದ್ಭುತಗಳನ್ನು ಅವರು ಮಧ್ಯದಲ್ಲಿ ಮಾಡಿದರು, ಎಷ್ಟೆಲ್ಲ ಬೋಧನೆ ಮಾಡಿದರು, ಸ್ವಲ್ಪವೂ ಸಹ ಇವರಲ್ಲಿ ಬದಲಾವಣೆಗಳು ಬರಲಿಲ್ಲ. Matthew says this is a Galilee of the Gentiles. ಮತ್ತಾಯನು ಹೇಳುತ್ತಾ ಇದ್ದಾನೆ, ಇದು ಅನ್ಯ ಜನರ ಗಲಿಲಾಯವಾಗಿದೆ. The tribes of Asher, Naphtali and Zebulun, when they started the first settlement in Joshua's time, they all failed to drive out the Gentiles, but instead they started living in the midst of Gentiles. ನಾವು ನೋಡ್ತೇವೆ ಯೆಹೋಶುವನ ದಿನಗಳಲ್ಲಿ ನೆಫ್ತಾಲಿ, ಜಬುಲಿನ್ ಮತ್ತು ಆಶೇರ್ ಈ ಮೂರು ವಂಶದವರು ಆ ಸಮಯದಲ್ಲಿ ಅವರ ಮಧ್ಯದಲ್ಲಿ ವಾಸವಾಗಿರುವಂಥ ಅನ್ಯ ಜನರನ್ನು ದೇಶದಿಂದ ಹೊರಗೆ ಹಾಕದೆ ಅವರ ಮಧ್ಯದಲ್ಲೇ ಇವರು ಅವರೊಟ್ಟಿಗೆ ಒಂದಾಗಿ ಬಾಳಿ ಬದುಕಿದರು. Some of us are like that. We live a pig's life, never want to get rid of sin. We enjoy sin and same time we call ourselves Christians. ನಾವು ನೋಡುತ್ತೇವೆ ನಮ್ಮಲ್ಲಿಯೂ ಸಹ ಅನೇಕರು ಹಾಗೆ ಇದ್ದೇವೆ. ಪಾಪದಿಂದ ನಾವು ಬೇರ್ಪಡಿಸುವಿಕೆಯನ್ನು ಮಾಡಿಕೊಳ್ಳಲು ಇಷ್ಟಪಡುವುದಿಲ್ಲ.
ಪಾಪವನ್ನು ಮಾಡುತ್ತಲೇ ಅದರಲ್ಲಿ ಆನಂದಿಸುವರಾಗಿರುತ್ತೇವೆ. Follow the Lamb of God, but unwilling to be the Lamb of God. We are very comfortable living as a pig. ನಾವು ಯಜ್ಞದ ಕುರಿಯಾದಾತನನ್ನು ಹಿಂಬಾಲಿಸುತ್ತೇವೆ ಎಂಬುದಾಗಿ ಬಾಯಿಂದ ಹೇಳಿ ನಮ್ಮ ನಡವಳಿಕೆಯ ಮುಖಾಂತರ ನಾವು ಹಂದಿಗಳ ಜೀವಿತವನ್ನು ಜೀವಿಸುವರಾಗಿದ್ದೇವೆ. And unfortunately, there are so many prodigal sons running churches taking care of pigs only. ನಾವು ನೋಡುತ್ತೇವೆ ಈ ರೀತಿಯಾದ ಅನೇಕ ತಪ್ಪಿ ಹೋದಂಥ ಮಕ್ಕಳು ಈ ಹಂದಿಗಳನ್ನು ನೋಡುವಂತ ಸೇವೆಯಲ್ಲಿ ಮುಂದುವರಿಯುತ್ತಿದ್ದಾರೆ. God was sick and tired of this northmost region, and they were the first to go into exile. ನಾವು ನೋಡುತ್ತೇವೆ ಉತ್ತರ ಭಾಗದಲ್ಲಿ ವಾಸವಾಗಿರುವಂತಹ ಜನರೊಟ್ಟಿಗೆ ದೇವರು ಬೇಸತ್ತು ಮೊದಲು ಸೆರೆಯಾಳುಗಳಾಗಿ ಇವರನ್ನೇ ಆತನು ಕಳುಹಿಸಿದನು. Though Jesus cursed them because the expected results never came in spite of the hard and long mission he did there. ಯೇಸು ಸ್ವಾಮಿ ದೀರ್ಘಕಾಲ ಕಷ್ಟಪಟ್ಟು ಉತ್ತರ ಭಾಗದಲ್ಲಿ ಸೇವೆ ಮಾಡಿದರು. ಆತನು ಬಯಸಿದಂತ ಫಲಿತಾಂಶವು ಆತನಿಗೆ ದೊರೆಯಲಿಲ್ಲ. But some good people got saved, like Peter, Andrew, James, John, many others got saved who became pillars of the church from that same place. ಆದ್ರೆ ಅದೇ ಒಂದು ಸ್ಥಳದಿಂದ ಅದೇ ಒಂದು ಪ್ರಾಂತದಿಂದ ಪೇತ್ರ, ಯೋಹಾನ, ಯಾಕೋಬ ಇವರೆಲ್ಲರೂ ರಕ್ಷಣೆ ಹೊಂದಿ ಅವರು ಸಭೆ ಸ್ಥಾಪನೆಯಲ್ಲಿ ಅತ್ಯುತ್ತಮವಾಗಿ ಕರ್ತನಿಂದ But ಉಪಯೋಗಿಸಲ್ಪಟ್ಟರು. same time when Jesus is getting crucified, that moment we see that darkness comes and fill all over Judea where people are worshipping scriptures. ಆದ್ರೆ ನಾವು ನೋಡುತ್ತೇವೆ ಅದೇ ಹೊತ್ತಿನಲ್ಲಿ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಹಾಕಲ್ಪಟ್ಟಂತ ಸಮಯದಲ್ಲಿ ಯೂದಾಯದ ಪ್ರಾಂತದ ಮೇಲೆ ಕತ್ತಲು ಬಂದು ಕವಿಯಿತು. The scholars and scribes and religious people thought they had light, but they literally ended up in total darkness by crucifying Jesus Christ. ಅಲ್ಲಿ ಯೂದಾಯ ಪ್ರಾಂತದಲ್ಲಿ ಇರುವವರು ಬಹಳಷ್ಟು ವಿದ್ಯಾವಂತರಾಗಿ ಅವರು ನಾವು ಬೆಳಕನ್ನು ಹೊಂದಿಕೊಂಡಿದ್ದೇವೆ ಎಂಬುದಾಗಿ ಅಂದುಕೊಂಡರೂ ಸಹ ಕಾರ್ಗತ್ತಲು ಮೊದಲು ಅವರ ಮೇಲೆ ಕವಿಯಿತು. The people who are living in darkness, verse 16, they have seen a great light by the mission of Jesus Christ. ಹೀಗೆ ಕತ್ತಲಲ್ಲಿ ವಾಸಿಸಿದ ಆ ಸೀಮೆಯ ಜನರಿಗೆ ಮಹಾ ಬೆಳಕು ಕಂಡಿತು. That light started coming fast and it started becoming brighter and brighter, which came in that Capernaum place. ನಾವು ನೋಡುತ್ತೇವೆ ಆ ಮಹಾ ಬೆಳಕು ಅದು ಮೊದಲು ಕಪರ್ನೌಮ್ ಎಂಬ ಸ್ಥಳಕ್ಕೆ ಬಂದು ದೊಡ್ಡ ಬೆಳಕಾಯಿತು. Verse 16, the second part says, that light came on those who living in the land of the shadow of death. ಮರಣದ ನೆರಳಿನ ಪ್ರದೇಶಗಳಲ್ಲಿ ವಾಸವಾಗಿರುವವರಿಗೆ ಬೆಳಕು ಉದಯವಾಯಿತು. The shepherd of the souls appeared in Capernaum, not to just help them to escape the death shadow valley, but transform them inside, outside, so that they will enjoy eternal life, abundant life for now and eternal life forever. ಅಲ್ಲಿ ನಾವು ನೋಡುತ್ತೇವೆ ಜೀವಿತದ ಒಬ್ಬ ಕುರುಬನು ಬಂದು ಜನರನ್ನು ಕೇವಲ ಮರಣಾಕರ ವ್ಯಾಧಿಯಿಂದ ತಪ್ಪಿಸುವುದಕ್ಕೆ ಮಾತ್ರವೇ ಬರಲಿಲ್ಲ, ಆದರೆ ಈ ಭೂಮಿಯ ಮೇಲೆ ಅವರಿಗೆ ಅಭಿವೃದ್ಧಿಯ ಜೀವಿತವನ್ನು ಮುಂಬರುವಂತಹ ದಿನಗಳಲ್ಲಿ ನಿತ್ಯ ಜೀವವನ್ನು ಕೊಡುವುದಕ್ಕೆ ಬಂದನು. And he started his sermon, verse 17. From that time on, means officially after John the Baptist chapter is closed, Jesus started his ministry and he began to preach. What was the message? Repent, for the kingdom of heaven is near. ಅಂದಿನಿಂದ ಯೇಸು ಅಂದರೆ ಯೇಸು ಸ್ವಾಮಿ ಹೀಗೆ ತನ್ನ ಸೇವೆಯನ್ನು ಪ್ರಾರಂಭಿಸಿದನು. ಹೇಗೆಂದರೆ ಮಾನಸಾಂತರ ಪಡಿರಿ, ಪರಲೋಕ ರಾಜ್ಯವು ಸಮೀಪವಾಗಿದೆ ಎಂದು ಉಪದೇಶ ಮಾಡಲಾರಂಭಿಸಿದನು. All those who repent, they will have the light of Jesus. ಯಾರ್ಯಾರು ಮಾನಸಾಂತರ ಪಡುತ್ತಾರೋ ಅವರೇ ಯೇಸು ಕ್ರಿಸ್ತನ ಬೆಳಕನ್ನು All ಪಡೆದುಕೊಳ್ಳುತ್ತಾರೆ. those who feel their need of salvation through Jesus Christ, they will have the light. Others, they will remain blind and will be lost eternally. ಯಾರ್ಯಾರು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುತ್ತಾರೋ ಇವರು ಆ ಬೆಳಕನ್ನು ಪಡೆದುಕೊಳ್ಳುತ್ತಾರೆ. ಉಳಿದ ಪ್ರತಿಯೊಬ್ಬರು ನರಕದಲ್ಲಿ ಗಾಢಾಂಧಕಾರದಲ್ಲಿ This is ಇರುವರಾಗಿರುತ್ತಾರೆ. the same sermon
John the Baptist preached again and again. ಸ್ನಾನಿಕನಾದ ಯೋಹಾನನು ಮಾಡಿರುವಂತಹ ಪ್ರಸಂಗ ಇದೊಂದಾಗಿತ್ತು. Jesus repeats the same thing. ಯೇಸು ಸ್ವಾಮಿ ಸಹ ಅದನ್ನೇ ಹೇಳುತ್ತಿದ್ದಾನೆ. That light which is dawned in the moral darkness of Capernaum is still shining and will come brighter and brighter, and one day literally the kingdom of Jesus will come upon this earth. ಆ ಕೆಪರ್ನೋಮ್ ಎಂಬ ಸ್ಥಳದಲ್ಲಿ ಉದಯಿಸಿದಂತ ಆ ಮಹಾ ಬೆಳಕು ದಿನಂಪ್ರತಿ ಎಲ್ಲಾ ಕಡೆಯಲ್ಲೇ ಅದು ಹೆಚ್ಚುತ್ತಲೇ ಉದಯಿಸಲಾರಂಭಿಸುತ್ತದೆ ಮತ್ತು ಕೊನೆ ದಿನಗಳಲ್ಲಿ ದೇವರ ರಾಜ್ಯವು ಭೂಮಿಯ ಮೇಲೆ ಸ್ಥಾಪಿಸಲ್ಪಟ್ಟಾಗ ಈ ಬೆಳಕು ಎಲ್ಲಾ ಕಡೆಯಲ್ಲಿ ಪ್ರಕಾಶಿಸುತ್ತದೆ. Jesus never believed in one man show ministry. He believed in team ministry, TEAM, together everyone achieving more. ಯೇಸು ಸ್ವಾಮಿ ಒಬ್ಬ ವ್ಯಕ್ತಿ ಮಾತ್ರ ಸೇವೆ ಮಾಡುವುದರಲ್ಲಿ ನಂಬಿಕೆ ಇಡಲಿಲ್ಲ, ಆದರೆ ಒಂದು ತಂಡವಾಗಿ ಎಲ್ಲರೂ ಒಟ್ಟಾಗಿ ಸೇವೆ ಮಾಡಬೇಕೆಂತ ಬಯಸಿದನು. Jesus picked up nobodies and made them somebodies and built a wonderful team, not by enslaving people but by empowering them. ಯೇಸು ಸ್ವಾಮಿ ಕೆಲಸಕ್ಕೆ ಬಾರದವರನ್ನು ಆರಿಸಿಕೊಂಡು ತರಬೇತಿ ಕೊಟ್ಟು ಅವರನ್ನು ದೇವರ ರಾಜ್ಯದಲ್ಲಿ ಮಹತ್ತಾಗಿ ಉಪಯೋಗಿಸಲ್ಪಡಿಸುವುದಕ್ಕೆ Verse ಸಹಾಯಿಸಿದನು. 18 to 22 we see how Jesus picked up the first light bearers. ನಾವು 18ನೇ ವಾಕ್ಯದಿಂದ 22ನೇ ವಾಕ್ಯದವರೆಗೆ ಯಾವ ರೀತಿಯಾಗಿ ಯೇಸು ಸ್ವಾಮಿ ಪ್ರಥಮವಾಗಿ ಬೆಳಕನ್ನು ಕೊಂಡೊಯ್ಯುವವರನ್ನು ಆರಿಸಿಕೊಂಡನೆಂಬುದಾಗಿ Verse ನೋಡುತ್ತೇವೆ. 18, as Jesus was walking beside the Sea of Galilee, he saw two brothers, Simon called Peter and his brother Andrew. They were casting a net into the lake, for they were fishermen. ಯೇಸು ಗಲಿಲಾಯದ ಸಮುದ್ರದ ತೀರದಲ್ಲಿ ಹೋಗುತ್ತಿರುವಾಗ ಪೇತ್ರ ಎನಿಸಿಕೊಂಡ ಸೀಮೋನನು ಮತ್ತು ಅವನ ತಮ್ಮ ಅಂದ್ರೆಯನು ಸಮುದ್ರದಲ್ಲಿ ಬಲೆ ಬೀಸುವುದನ್ನು ಕಂಡನು. ಅವರು ಬೆಸ್ತರಾಗಿದ್ದರು. Verse 21, going on from there, he saw two other brothers, James son of Zebedee and his brother John. They were in boat with their father Zebedee, preparing the nets. Jesus called them. ಅವನು ಅಲ್ಲಿಂದ ಮುಂದೆ ಹೋಗುತ್ತಿದ್ದಾಗ ಇನ್ನಿಬ್ಬರು ಅಣ್ಣ ತಮ್ಮಂದಿರನ್ನು, ಅಂದರೆ ಜೆಬದಿಯನ ಮಗನು ಯಾಕೋಬನು ಮತ್ತು ಅವನ ತಮ್ಮ ಯೋಹಾನನನ್ನು ನೋಡಿದನು. ಅವರು ತಮ್ಮ ತಂದೆ ಜೆಬದಿಯನೊಡನೆ ದೋಣಿಯೊಳಗೆ ತಮ್ಮ ಬಲೆಗಳನ್ನು ಸರಿಪಡಿಸುತ್ತಿದ್ದರು. So Jesus, unlike the rabbis of Jewish people, rabbis will sit in their places and the disciples will come to them. But unlike them, Jesus takes initiative and he goes behind these nobodies, unprepared people, and pick them from their place of profession. ನಾವು ನೋಡುತ್ತೇವೆ, ಯಹೂದ್ಯರಲ್ಲಿ ರಬ್ಬಿಗಳೆನಿಸಿಕೊಳ್ಳುವಂತ ಆ ನಾಯಕರು ತಮ್ಮ ಸ್ಥಳದಲ್ಲಿ ಆಸೀನವಾಗಿರುವಾಗ ಶಿಷ್ಯರು ಅವರ ಬಳಿಗೆ ಬಂದು ಪಾಠಗಳನ್ನು ಕಲಿಯುವರಾಗಿದ್ದರು. ಆದರೆ ಯೇಸು ಸ್ವಾಮಿ ಹಾಗಲ್ಲ. ಆತನು ಜನರನ್ನು ಹುಡುಕುತ್ತಾ ಅವರಿದ್ದಂಥ ಸ್ಥಳಗಳಿಗೆ ಹೋಗಿ ಶಿಷ್ಯರನ್ನು ಆರಿಸಿಕೊಂಡು ಅವರಿಗೆ ತರಬೇತಿಯನ್ನು ಕೊಟ್ಟನು. We see the inner circle of Jesus here, Peter, James and John, and then Andrew Jesus picks up. ನಾವು ನೋಡುತ್ತೇವೆ ಯೇಸು ಸ್ವಾಮಿ ಅತಿ ಸಮೀಪವಾದಂಥ ಶಿಷ್ಯರಂದ್ರೆ ಪೇತ್ರ, ಯೋಹಾನ ಮತ್ತು ಯಾಕೋಬ ಮತ್ತು ಅಂದ್ರೇಯನನ್ನು ಸಹ ಯೇಸು ಸ್ವಾಮಿ ಮೊದಲು ಆರಿಸಿಕೊಂಡನು. This inner circle witnessed Jesus' transfiguration and Gethsemane, the crying and praying of Jesus. ಈ ಅತಿ ಸಮೀಪವಾದ ಯೇಸುವಿನ ಶಿಷ್ಯರು ಯೇಸು ಸ್ವಾಮಿ ಪರ್ವತದ ಮೇಲೆ ರೂಪಾಂತರ ಹೊಂದಿದಾಗ ಅದನ್ನು ನೋಡಿದರು. ಮಾತ್ರವಲ್ಲದೆ ಗೆತ್ಸಮನೆ ತೋಟದಲ್ಲಿ ಯೇಸು ಸ್ವಾಮಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸುವಂತದ್ದನ್ನು ಅವರು ಕಣ್ಣಾರೆ ಕಂಡರು. Things Jesus tells them, follow and become. ಎರಡು ಸಂಗತಿಗಳನ್ನು ಯೇಸು ಸ್ವಾಮಿ ಅವರಿಗೆ ಹೇಳುತ್ತಾನೆ. ಮೊದಲು ಹಿಂಬಾಲಿಸಿರಿ, ಎರಡನೆಯದು ಹೀಗೆ ಆಗಿರಿ. By following you will become a good learner, you will imitate the ways of Jesus, you will start thinking, you will start feeling, you will start talking, you should start living like Jesus, and then you will become a disciple maker like Jesus. ಯೇಸು ಸ್ವಾಮಿಯನ್ನು ನೀವು ಹಿಂಬಾಲಿಸಲು ಆರಂಭಿಸುವಂತ ಸಮಯದಲ್ಲಿ ಯೇಸುವಿನ ಹಾಗೆ ನೀವು ವರ್ತಿಸುತ್ತೀರಿ, ಆಲೋಚಿಸುತ್ತೀರಿ, ನಿಮ್ಮ ನಡವಳಿಕೆಯು ಆತನ ಹಾಗೆ ಆಗುತ್ತದೆ. Verse 19, Jesus tells them, come follow me. 19ನೇ ವಾಕ್ಯದಲ್ಲಿ ನನ್ನನ್ನು ಹಿಂಬಾಲಿಸಿರಿ ಎಂಬುದಾಗಿ ಯೇಸು ಸ್ವಾಮಿ ಅವರಿಗೆ ಹೇಳುತ್ತಾನೆ. Verse 20, at once they left their nets and followed him. ತಕ್ಷಣವೇ ಅವರು ತಮ್ಮ ಬಲೆಯನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. There are different levels of calling.
ನಾವು ನೋಡುತ್ತೇವೆ ಯೇಸು ಸ್ವಾಮಿಯ ಕರೆಯಲ್ಲಿ ವಿವಿಧ ರೀತಿಯ ಕರೆಗಳುಂಟು. If you study John's Gospel chapter 1:35 to 42, you see that John the Baptist introduced Andrew and John already to Jesus, and they have already encountered with Jesus. They all have ministered by Jesus. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 35ನೇ ವಾಕ್ಯದಿಂದ 45ನೇ ವಾಕ್ಯದವರೆಗೆ ಓದುವುದಾಗಿದ್ದರೆ, ಯೋಹಾನನು ತನ್ನ ಶಿಷ್ಯರಿಗೆ ಯೇಸುವಿನ ಪರಿಚಯವನ್ನು ಮಾಡಿಕೊಟ್ಟಿದ್ದಾನೆ. ಆಗಲೇ ಈ ಎಲ್ಲಾ ಶಿಷ್ಯರು ಯೇಸುವನ್ನು ನೋಡಿದ್ದಾರೆ. They were regularly irregular in following Jesus. Now again when Jesus gave them call, at once they left everything and followed Jesus forever. ಅವರು ಇಷ್ಟ ಬಂದಾಗ ಮಾತ್ರ ಆಗ ಯೇಸುವನ್ನು ಹಿಂಬಾಲಿಸುತ್ತಾ ಇದ್ದರು. ಆದರೆ ಈಗ ಯೇಸು ಸ್ವಾಮಿ ಅವರನ್ನು ಕರೆಯುವಂತ ಸಮಯದಲ್ಲಿ ತಕ್ಷಣವೇ ಎಲ್ಲವನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು. If Jesus calls you today and asks you to be a missionary to Afghan or Burma, how many are willing to go at once? Who will make decision? I don't know. ಒಂದು ವೇಳೆ ಇವತ್ತು ಯೇಸು ಸ್ವಾಮಿ ನಿಮಗೆ ಅಫ್ಘಾನಿಸ್ತಾನ ಅಥವಾ ಬರ್ಮಾ ದೇಶಕ್ಕೆ ಶಿಷ್ಯರಾಗುವುದಕ್ಕೆ, ಸುವಾರ್ತಿಕರಾಗುವುದಕ್ಕೆ ಕರೆ ಕೊಡುವುದಾಗಿದ್ದರೆ ತಕ್ಷಣವೇ ನಿಮ್ಮಲ್ಲಿ ಎಷ್ಟು ಜನರು ವಿಧೇಯರಾಗುತ್ತೀರ ನನಗೆ ಗೊತ್ತಿಲ್ಲ. Verse 20 to 22 we see they left so many things. What they left? That left can be translated abundant. Means they left their nets, their boats, their father. In other words, they were radical people. ನಾವು ನೋಡುತ್ತೇವೆ ಅವರು ಅನೇಕ ವಿಷಯಗಳನ್ನು ಬಿಟ್ಟರೆಂಬುದಾಗಿ ಬರೆಯಲ್ಪಟ್ಟಿದೆ. ಬಿಟ್ಟರೆಂಬುದಾಗಿ ಹೇಳುವಾಗ ಏನೆಲ್ಲ ಬಿಟ್ಟರು? ಅವರು ತಮ್ಮ ಬಲೆಗಳನ್ನು ಬಿಟ್ಟರು, ತಮ್ಮ ದೋಣಿಯನ್ನು ಬಿಟ್ಟರು, ತಂದೆಯನ್ನು ಬಿಟ್ಟು ಸಹ ಅವರು ಯೇಸುವನ್ನು ಹಿಂಬಾಲಿಸಲು ಆರಂಭಿಸುತ್ತಾರೆ. Peter has a wife, a children, mother-in-law. ಪೇತ್ರನಿಗೆ ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, ಅತ್ತೆ ಇದ್ದಾರೆ. All these fellows, they have to take care of home, family tradition. They have to keep on doing family tradition, fishing job. But now they gave up everything. They gave their profession. They gave up their nets, their tools, everything. Even they deserted their parents. Everybody will say, what kind of stupid people are this? Mad people are this? But they were not bothered about the shame, the humiliation, the pain. They were focusing only one person, Jesus Christ. ನಾವು ನೋಡುತ್ತೇವೆ ಈ ಎಲ್ಲ ಶಿಷ್ಯರು ಯೇಸು ಸ್ವಾಮಿ ಅವರನ್ನು ಕರೆದಾಗ ತಮ್ಮ ಹುದ್ದೆಗಳನ್ನು ಬಿಟ್ಟು, ತಮ್ಮ ಕೆಲಸ ಕಾರ್ಯಗಳನ್ನು, ಕುಟುಂಬದವನ್ನೆಲ್ಲ ಬಿಟ್ಟು ಅವರು ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದರು. ಜನರು ಇದನ್ನು ನೋಡುವಾಗ ಅವರು ಅಂದುಕೊಳ್ಳಬಹುದು ಇವರು ಮೂರ್ಖರೆಂಬುದಾಗಿ. ಆದರೆ ಯೇಸು ಕರೆದಾಗ ಅವರು ತಕ್ಷಣವೇ ಯೇಸು ಕ್ರಿಸ್ತನಿಗೆ ವಿಧೇಯರಾಗಿ ಎಲ್ಲವನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. They followed not a religion. They never followed any ideology. They followed a person, Jesus Christ. ಅವರು ಒಂದು ಧರ್ಮವನ್ನು ಅನುಸರಿಸುವುದಕ್ಕೆ ಎಲ್ಲವನ್ನು ಬಿಡಲಿಲ್ಲ. ಅವರು ಒಂದು ಆಲೋಚನೆಯನ್ನು ಹಿಂಬಾಲಿಸುವುದಕ್ಕೆ ಎಲ್ಲವನ್ನು ಬಿಡಲಿಲ್ಲ. ಆದರೆ ಯೇಸು ಕ್ರಿಸ್ತನನ್ನೇ ಅನುಸರಿಸುವುದಕ್ಕಾಗಿ ಎಲ್ಲವನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. Verse 19, Jesus promised them, come follow me and I will make you fishers of men. 19ನೇ ವಾಕ್ಯದಲ್ಲಿ ಯೇಸು ಅವರಿಗೆ ಹೀಗೆ ಹೇಳುತ್ತಾನೆ, ನನ್ನನ್ನು ಹಿಂಬಾಲಿಸಿರಿ, ಮನುಷ್ಯರನ್ನೇ ಹಿಡಿಯುವ ಬೆಸ್ತರನ್ನಾಗಿ ನಾನು ನಿಮ್ಮನ್ನು ಮಾಡುವೆನು. When you follow me, you may not be catching salmon and sardines and all this, but I'll teach you how to fish for human beings. But Jesus is a wonderful person. He allowed Peter to catch the fish with the gold and pay his tax also. ನಾವು ನೋಡುತ್ತೇವೆ ಯೇಸು ಸ್ವಾಮಿ ಅವರಿಗೆ ಹೀಗೆ ಹೇಳುತ್ತಾನೆ, ನನ್ನನ್ನು ಹಿಂಬಾಲಿಸುವಾಗ ಮೀನನ್ನು ಹಿಡಿಯುವಂಥ ಜನರಲ್ಲ, ಆದರೆ ಮನುಷ್ಯರನ್ನು ಹಿಡಿಯುವಂಥ ಬೆಸ್ತರನ್ನಾಗಿ ಮಾಡುತ್ತೇನೆಂಬುದಾಗಿ. ಯೇಸು ಸ್ವಾಮಿಯ ವಿಶೇಷತೆ ಏನೆಂದರೆ, ಪೇತ್ರನಿಗೆ ಮೀನನ್ನು ಹಿಡಿಯಂತ ಕಳಿಸಿದಾಗ ಆ ಒಂದು ಮೀನಿನ ಬಾಯಲ್ಲಿ ಒಂದು ನಾಣ್ಯವು ಸಿಕ್ಕಿತು. ಆ ನಾಣ್ಯದ ಮುಖಾಂತರ ಯೇಸು ಸ್ವಾಮಿ ಪೇತ್ರನ ಸುಂಕವನ್ನು ಮತ್ತು ತನ್ನ ಸುಂಕವನ್ನು ಸಹ ಕಟ್ಟಿದನು. In other words, when you and me follow Jesus and we are in his will, he will pay for all our bills. ಇನ್ನೊಂದು ಮಾತಿನಲ್ಲಿ ಹೇಳುವುದಾಗಿದ್ದರೆ, ಯೇಸು ಕ್ರಿಸ್ತನ ಕೆಲಸದಲ್ಲಿ ನಾವೆಲ್ಲರೂ ಸೇರ್ಪಡೆಯಾಗುವಾಗ ನಮ್ಮ ಅಗತ್ಯಗಳನ್ನೆಲ್ಲ ಆತನು ಪೂರೈಸುವ ಆತನಾಗಿದ್ದಾನೆ. Verse 23 to 25 talks about the impact of this light. 23ನೇ ವಾಕ್ಯದಿಂದ 28ನೇ ವಾಕ್ಯದವರೆಗೆ ನಾವು ನೋಡುವುದಾಗಿದ್ದರೆ ಈ ಒಂದು ಬೆಳಕಿನ ಮಹತ್ವದ ಬಗ್ಗೆ ಹೇಳುತ್ತದೆ. Verse 23, Jesus went throughout Galilee. 23ನೇ ವಾಕ್ಯ, ಗಲಿಲಾಯ
ಗಲಿಲಾಯದಲ್ಲೆಲ್ಲ ಯೇಸು ಸ್ವಾಮಿ ಸಂಚರಿಸಿದನು. Every nook and corner of Galilee. ಗಲಿಲಾಯದ ಪ್ರತಿಯೊಂದು ಭಾಗಗಳಲ್ಲಿ ಆತನು ಸಂಚರಿಸಿದನು. Jesus nor his disciples had a PhD in theology, but they had a ministry called PhD. ಯೇಸು ಸ್ವಾಮಿ ಅಥವಾ ಆತನ ಶಿಷ್ಯರು ಒಂದು ಮಹಾವಿದ್ಯಾಲಯಕ್ಕೆ ಹೋಗಿ ದೈವಶಾಸ್ತ್ರವನ್ನು ಕಲಿಯಲಿಲ್ಲ, ಆದರೆ PhD ಎಂಬ ಸೇವೆ ಮಾಡುತ್ತಿದ್ದರು. What is PhD? Preaching, H for healing, and T for teaching. P ಎಂಬುದಾಗಿ ಹೇಳುವಾಗ ಅದು ಪ್ರಸಂಗ ಮಾಡುವುದು, H ಎಂಬುದಾಗಿ ಹೇಳುವಾಗ ಸ್ವಸ್ಥ ಮಾಡುವುದು, ಮತ್ತು T ಎಂಬುದಾಗಿ ಹೇಳುವಾಗ ಬೋಧಿಸುವುದು. Those days PhD is always in the south part in Jerusalem and Judea. They never gave light, nor they had light. They were lost. They were going deep and deep studying theology, but no output to the Gentiles. ಆ ದಿನಗಳಲ್ಲಿ ಆ ಒಂದು ಇಸ್ರಾಯೇಲಿನ ದಕ್ಷಿಣ ಭಾಗದಲ್ಲಿ ನಾವು ನೋಡುವುದಾಗಿದ್ದರೆ ಭಯಂಕರ ವಿದ್ಯಾವಂತ ಜನರು ದೈವಶಾಸ್ತ್ರವನ್ನು ಆಳವಾಗಿ ಅರ್ಥೈಸಿಕೊಂಡಿದ್ದರು, ಆದರೆ ಅವರಲ್ಲಿ ಬೆಳಕಿರಲಿಲ್ಲ. ಆ ಕಾರಣದಿಂದ ಇತರರಿಗೆ ಬೆಳಕು ಕೊಡುವುದಕ್ಕೆ ಅವರಿಂದ ಆಗಲಿಲ್ಲ. Jesus preached the good news of the kingdom. ಯೇಸು ಸ್ವಾಮಿ ದೇವರ ರಾಜ್ಯದ ಶುಭ ಸಮಾಚಾರವನ್ನು ಬೋಧಿಸಿದನು. And Jesus healed every disease and sickness among the people. ಜನರಲ್ಲಿ ಇದ್ದಂತ ಎಲ್ಲಾ ವ್ಯಾಧಿ, ಸಮಸ್ತ ವ್ಯಾಧಿಯನ್ನು ಆತನು ಗುಣಪಡಿಸಿದನು. He converted stone into bread for his personal use, but by the gifting God blessed him. He blessed that many people. ಆತನು ತನ್ನ ವ್ಯಕ್ತಿಗತವಾದಂಥ ಅಗತ್ಯಕ್ಕೆ ಕಲ್ಲನ್ನು ಆತನು ರೊಟ್ಟಿಯಾಗಿ ಮಾರ್ಪಡಿಸಲಿಲ್ಲ, ಆದರೆ ಜನರ ಬಿಡುಗಡೆಗೆ ಬೇಕಾಗಿರುವಂತ ಎಲ್ಲ ಅದ್ಭುತಗಳನ್ನು ಯೇಸು ಸ್ವಾಮಿ ಮಾಡಿದನು. And he went to all the synagogues in that area and he taught them scripture after scripture. ಅವರ ಪ್ರಾಂತದಲ್ಲಿರುವಂತ ಎಲ್ಲಾ ಸಭಾಮಂದಿರಗಳಿಗೆ ಹೋಗಿ ದೇವರ ವಾಕ್ಯವನ್ನು ಅವರಿಗೆ ಕಲಿಸಲಾರಂಭಿಸಿದನು. Verse 24, news about him spread all over. That means above the boundary Syria side. ಆತನ ಸುದ್ದಿ ಸಿರಿಯಾ ದೇಶದಲ್ಲೆಲ್ಲ ಹಬ್ಬಿದ್ದರಿಂದ, And as a result, what happened? People brought to Jesus all who were ill with various diseases, those suffering severe pain, the demon possessed, those having seizures, and the paralyzed, and healed them all. ಈ ಕಾರಣದಿಂದ ಜನರು ವಿವಿಧ ವ್ಯಾಧಿ ವೇದನೆಗಳಿಂದ ಅಸ್ವಸ್ಥರಾಗಿರುವವರೆಲ್ಲರನ್ನು, ದೆವ್ವ ಹಿಡಿದವರನ್ನು, ಮೂರ್ಛಾರೋಗಿಗಳನ್ನು, ಪಾರ್ಶ್ವವಾಯು ಪೀಡಿತರನ್ನು ಆತನ ಬಳಿಗೆ ಕರೆದುಕೊಂಡು ಬಂದರು. ಆತನು ಅವರನ್ನು ಗುಣಪಡಿಸಿದನು. Look verse 25. 25ನೇ ವಾಕ್ಯ ಗಮನಿಸಿ. The whole worldwide those days people are traveling towards Jesus. ಈಗ ಲೋಕಾದ್ಯಂತ ಕಡೆಯಿಂದ ಜನರೆಲ್ಲ ಯೇಸು ಸ್ವಾಮಿ ಕಡೆಗೆ ಬರುತ್ತಿದ್ದಾರೆ. Large crowds from Galilee. ನಾವು ನೋಡ್ತೀವಿ ಗಲಿಲಾಯದಿಂದ ಜನರ ಸಮೂಹವು ಆತನ ಬಳಿಗೆ ಬರುತ್ತಾ ಇದೆ. From Capernaum, Bethsaida, Nazareth, everywhere people are traveling towards Jesus. ನಜರೇತ್, ಕಪರ್ನೌಮ್ ಎಲ್ಲಾ ಕಡೆಯಿಂದಲೂ ಎಲ್ಲರೂ ಯೇಸು ಸ್ವಾಮಿ ಹತ್ರ ಬರುತ್ತಾ To the ಇದ್ದಾರೆ. right side, east side of Lake Galilee, Lake Gennesaret, there is Decapolis, the 10 cities. That region also people are moving towards, crossing over the sea and coming this side. ಡೆಕಾಪೋಲಿಸ್ ಎಂಬ ಈ ಒಂದು ಪ್ರಾಂತವು ಆ ಸಮುದ್ರದ ಪೂರ್ವ ಭಾಗದಲ್ಲಿತ್ತು. ಆ ಕಡೆಯಿಂದ ಡೆಕಾಪೋಲಿಸ್ ಎಂಬ ಸ್ಥಳದಿಂದ ಆ ಸಮುದ್ರವನ್ನು ದಾಟಿ ಜನರು ಯೇಸು ಕಡೆಗೆ ಬರುತ್ತಿದ್ದರು. There are so many scholars and Bible scholars in Jerusalem, Judea, that people, they are sitting and studying scripture, they don't have light, but from there also Jerusalem and Judea, crowd is moving towards Jesus. ಯೆರೂಸಲೇಮ್, ಯೂದಾಯ ಈ ಎಲ್ಲ ಪ್ರಾಂತಗಳಲ್ಲಿ ವಿದ್ಯಾವಂತರು ವಾಕ್ಯ ಜ್ಞಾನವನ್ನು ಹೊಂದಿದವರಾಗಿದ್ದರು, ಆದರೆ ಅವರಿಗೆ ಬೆಳಕು ಸಿಗದೇ ಇರುವ ಕಾರಣದಿಂದ ಅವರು ಯೇಸು ಸ್ವಾಮಿ ಇದ್ದಂತ ಗಲಿಲಾಯ ಪ್ರಾಂತಕ್ಕೆ ಬರುತ್ತಾ ಇದ್ದಾರೆ. Both side of Jordan, people are traveling towards Jesus and following Jesus. ನಾವು ನೋಡ್ತೇವೆ ಯೋರ್ದಾನ್ ಹೊಳೆ ಎರಡೂ
ಎರಡೂ ಕಡೆಗಳಿಂದ ಜನರು ಗುಂಪು ಗುಂಪಾಗಿ ಯೇಸುವನ್ನು ಸಂಧಿಸುವುದಕ್ಕೆ ಬರುತ್ತಿದ್ದಾರೆ. The light has dawned in your life. ಆ ಒಂದು ಬೆಳಕು ನಿಮ್ಮಲ್ಲಿ You ಉದಯಿಸಿದೆಯಾ? can't keep quiet. ನೀವು Like ಸುಮ್ಮನಿರಲಾಗಲ್ಲ. Andrew, you will introduce everybody to Jesus. ಅಂದ್ರೇನ ಹಾಗೆ ಯೇಸುವಿಗಿನ ಪರಿಚಯವನ್ನು ಎಲ್ಲರಿಗೆ When the ಮಾಡಿಕೊಡುತ್ತಾರೆ. fire of God consumes you, ದೇವರ ಆ ಒಂದು ಬೆಂಕಿಯು ನಿಮ್ಮ ಮೇಲೆ ಇಳಿದು it will ಬರುವಾಗ consume every other passion in you. ನಿಮ್ಮ ಜೀವಿತದಲ್ಲಿರುವಂತ ಎಲ್ಲಾ ದಾಹವನ್ನು ಅದು You will ತೀರಿಸುತ್ತದೆ. shine brighter and brighter for Jesus. ಯೇಸು ಕ್ರಿಸ್ತನಿಗೋಸ್ಕರ ಇನ್ನೂ ಹೆಚ್ಚಾಗಿ ನೀವು From the place of ಪ್ರಕಾಶಿಸಲಾರಂಭಿಸುತ್ತೀರಿ. pitch darkness, ನೀವು ಅಂಧಕಾರದ ಆ ಶಕ್ತಿ you will start shining for Jesus. ಯೇಸು ಕ್ರಿಸ್ತನಿಗೋಸ್ಕರ And you will ಪ್ರಕಾಶಿಸುತ್ತೀರಿ. dispel the darkness. ಆ ಅಂಧಕಾರ ಶಕ್ತಿಯನ್ನು ನೀವು ಬಿಡಿಸುತ್ತೀರಿ. And the whole world ಈ ಲೋಕ ಎಲ್ಲಾ will ಲೋಕವು one day come to know ಇಡೀ ಲೋಕಕ್ಕೆ ಒಂದು ವಿಷಯ that ಗೊತ್ತಾಗುತ್ತದೆ. Jesus is shining in and through you and me. ನಿನ್ನ ಮುಖಾಂತರ ನನ್ನ ಮುಖಾಂತರ ಯೇಸು ಸ್ವಾಮಿ ಪ್ರಕಾಶಿಸುತ್ತಾನೆ This ಎಂಬುದಾಗಿ morning, ಬೆಳಗಿನ Are ಹೊತ್ತಾದಲ್ಲಿ you willing to go northward for Jesus? ಯೇಸು ಕ್ರಿಸ್ತನಿಗೋಸ್ಕರ ನೀವು ಉತ್ತರ ಭಾಗಕ್ಕೆ ಹೋಗಲು ಬಯಸುತ್ತೀರಾ? Jesus who whenever nobody is willing to go. ಯೇಸು ಸ್ವಾಮಿ ಯಾರು ಹೋಗುವುದಕ್ಕೆ ಮನಸ್ಸು ಮಾಡದೇ ಇರುವಂತ ಸ್ಥಳಕ್ಕೆ Jesus ಹೋದನು. who went to the pitch darkness people. ಯೇಸು ಸ್ವಾಮಿ ಗಾಢಾಂಧಕಾರವಾದಂತ ಪ್ರದೇಶಕ್ಕೆ He ಹೋದನು. challenges you today. ಇವತ್ತು ನಿಮಗೆ ಸವಾಲು. Go to all people group. ಎಲ್ಲಾ ಜನರ ಸಮೂಹಕ್ಕೆ ಹೋಗಿರೆ. First you be a disciple ನೀವು ಮೊದಲು and ಶಿಷ್ಯರಾಗಿರಿ. teach everyone all what Jesus taught you to teach others. ಯೇಸು ಸ್ವಾಮಿ ಹೇಳಿಕೊಟ್ಟದ್ದನ್ನೆಲ್ಲ ಎಲ್ಲರಿಗೆ ಬೋಧಿಸಿರಿ. May God help each one of us. ದೇವರು ತಾನೇ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. Reach out the unreached ಯಾರ್ಯಾರು ಸುವಾರ್ತೆ ಕೇಳಲಿಲ್ಲವೋ ಸುವಾರ್ತೆಯನ್ನು ಅವರಿಗೆ by being ತಲುಪಿಸುವುದಕ್ಕೆ empowered by the Holy Spirit. ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟು And God will be with each one of you. ದೇವರು ತಾನೇ ನಮ್ಮೆಲ್ಲರ ಸಂಗಡ ಇರಲಿಕ್ಕಿದ್ದಾನೆ. God bless all of you. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. Just like the disciples of Jesus, when he called, they answered him and they came to serve him. Just like him, let us also serve the Lord wherever he has called us and shine his light in the dark place. ಯಾವ ರೀತಿಯಾಗಿ ಯೇಸುವಿನ ಶಿಷ್ಯರು ಆತನು ಕರೆದಾಗ ಆತನನ್ನು ಹಿಂಬಾಲಿಸಿ ಸೇವೆ ಮಾಡಿದರೋ ಅದೇ ರೀತಿಯಾಗಿ ನಮ್ಮ ಪ್ರದೇಶಗಳಲ್ಲಿ ಯೇಸು ಕ್ರಿಸ್ತನಿಗೆ ನಾವು ಸೇವೆ ಮಾಡಿ ಇರುವಂತ ಕತ್ತಲೆಯನ್ನು ತೆಗೆದು ಹಾಕಿ ಆತನ ಬೆಳಕಾಗಿ ನಾವು ಇರೋಣ. Let us sing this song. When he calls me, I will answer. I will be somewhere working for my Lord. When he calls me, I will answer. When he calls me, I will answer. When he calls me, I will answer. I'll be somewhere working for my Lord. I'll be somewhere working. I'll be somewhere working. I'll be somewhere working for my Lord. I'll be somewhere working. I'll be somewhere working. I'll be somewhere working for my Lord. In the highways, in the byways, in the highways, in the byways, in the highways, in the byways, I'll be somewhere working for my Lord. I'll be somewhere working. I'll be somewhere
be somewhere working for my Lord. I'll be somewhere working. I'll be somewhere working. I'll be somewhere working for my Lord. I'll be somewhere working. I'll be somewhere working. I'll be somewhere working for my Lord. When He calls me, I will answer. When He calls me, I will answer. When He calls me, I will answer. I'll be somewhere working for my Lord. I'll be somewhere working. I'll be somewhere working. I'll be somewhere working for my Lord. I'll be somewhere working. I'll be somewhere working. I'll be somewhere working for my Lord. I'll be somewhere working for my The amazing grace of our Lord and Savior Jesus Christ, ನಮ್ಮ ಯೇಸು ಕ್ರಿಸ್ತನ ಅತಿಯಾದಂಥ ಒಂದು ಕೃಪೆಯು, the compassionate love of God, the Father, ತಂದೆಯಾದ ದೇವರ ಅತಿಯಾದಂಥ ಪ್ರೀತಿಯು, the continuous guidance of the blessed Holy Spirit ಪರಿಶುದ್ಧಾತ್ಮನ ನಿರಂತರವಾದಂಥ be ಮಾರ್ಗದರ್ಶನವು with each one of us ನಮ್ಮೆಲ್ಲರ ಸಂಗಡ ಇರಲಿ. to reach all the unreached of India and outside. ಭಾರತ ದೇಶದಲ್ಲಿ ಹೊರಗಿನ ದೇಶದಲ್ಲಿಯೂ ಸಹ ಯಾರ್ಯಾರು ಕ್ರಿಸ್ತನನ್ನು ತಿಳಿದಿಲ್ಲವೋ ಅವರಿಗೆ ಕ್ರಿಸ್ತನ ಬಳಿಯಲ್ಲಿ ನಡೆಸುವುದಕ್ಕಾಗಿ ಸಹಾಯವಾಗಲಿ. Amen. ಆಮೆನ್.